ವಿದ್ಯಾರ್ಥಿಗಳೇ, ಮಹಾಂತೇಶ್ ಮ್ಯಾಥ್ಸ್ ಲರ್ನಿಂಗ್ ರಿವಿಷನ್ ವಿಡಿಯೋ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕಂಟಿನ್ಯೂಟಿ ಮತ್ತು ಡಿಫರೆನ್ಷಿಯಬಿಲಿಟಿ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಪಾರ್ಟ್ ಡಿನಲ್ಲಿ ಕೇಳುವಂತಹ 5 ಮಾರ್ಕ್ಸ್ ಕ್ವೆಶನನ್ನು ನಾವು ಡಿಸ್ಕಸ್ ಮಾಡೋಣ. ಈಗ ಆಲ್ರೆಡಿ 1 ಮಾರ್ಕ್ದು 2 ಮಾರ್ಕ್ಸು ಮತ್ತು 3 ಮಾರ್ಕ್ಸ್ದು ನಾನು ಮೂರು ವೀಡಿಯೋಸನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನೋಡಿಲ್ಲ ಅಂದರೆ ವಿಡಿಯೋಸ್ನ ನೋಡಿ. ಅದರ ಜೊತೆಗೆ ಇದು ನನ್ನ 4ನೇ ವಿಡಿಯೋ 5 ಮಾರ್ಕ್ಸ್ಗೆ ಸಂಬಂಧಪಟ್ಟ ಹಾಗೆ. ಸೊ 5 ಮಾರ್ಕ್ಸ್ಗೆ ಫಿಕ್ಸ್ಡ್ ಕ್ವೆಶನ್ಸ್ ಇರುತ್ತೆ, ಒಂದು 8 ಫಿಕ್ಸ್ಡ್ ಕ್ವೆಶನ್ಸ್ ಇರುತ್ತೆ. ಆ 8 ಫಿಕ್ಸ್ಡ್ ಕ್ವೆಶನ್ಸನ್ನು ಕೂಡ ಎಲ್ಲ ವರ್ಷವೂ ಕೇಳಿದ್ದಾರೆ. ಸೊ ಮಾರ್ಚ್ 2014ಇಂದ ಸೆಪ್ಟೆಂಬರ್ 2020 ತನಕ ಯಾವೆಲ್ಲ ಕ್ವೆಶನ್ಸ್ ಕೇಳಿದ್ದಾರೆ ಅದನ್ನು ಡಿಸ್ಕಸ್ ಮಾಡೋಣ ಬನ್ನಿ. ಬೆಸ್ಟ್ ಪ್ರಾಕ್ಟೀಸಸ್ ವಿದ್ಯಾರ್ಥಿಗಳೇ, ನೀವು ಬರೆಯುವಾಗ ದಯವಿಟ್ಟು ಇದನ್ನು ನೀವು ಆಲ್ರೆಡಿ ಸಾಲ್ವ್ ಮಾಡಿದರೆ ಒಂದು ರಿವಿಷನ್ ಥರ ಒಂದು ಶೀಟಲ್ಲಿ ಬರೆದು ಪ್ರಾಕ್ಟೀಸ್ ಮಾಡ್ಬೋದು, ಅಥವಾ 200 ಪೇಜಸ್ ಲಾಂಗ್ ರೂಲ್ ನೋಟ್ಬುಕ್ ಇಟ್ಕೊಳ್ಬೇಕು, ಅದರಲ್ಲಿ ಬರಿತಾ ಹೋಗಬೇಕು. ಏನೋ ಕನ್ಫ್ಯೂಷನ್ ಇದ್ದರೆ ಟೀಚರ್ಸ್ ಅಥವಾ ಫ್ರೆಂಡ್ಸ್ನ ಕೇಳಿ ಕ್ಲಾರಿಫೈ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಈ ಕ್ವಾಲಿಟಿ ನಾನು ಬರೆದಿದ್ದನ್ನು ನೀವು ಕ್ಲಿಯರ್ ಕ್ವಾಲಿಟಿ ಕಾಣಿಸ್ಬೇಕು ಅಂತಂದರೆ 240 ಪಿಕ್ಸೆಲ್ ಮೇಲೆ 360 ಪಿಕ್ಸೆಲ್ ಈ ಒಂದು ವ್ಯೂವಲ್ಲಿ ನೋಡಿದಾಗ ನಿಮಗೆ ಕ್ಲಿಯರ್ ಕಟ್ ಐಡಿಯಾ ಬರುತ್ತೆ. ಸೊ ನಾವು ಪಾರ್ಟ್ ಡಿನಲ್ಲಿ ಕೇಳುವಂಥ 5 ಮಾರ್ಕ್ಸ್ ಕ್ವೆಶನನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಕಂಟೆಂಟ್ ವೈಸ್ ರಿಟೈನ್ಡ್ ಆಗಿರೋದು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮೇಲೆ ನಮಗೆ 5 ಮಾರ್ಕ್ಸ್ ಕ್ವೆಶನನ್ನು ಕೇಳ್ತಾರೆ. ಸೊ ಆದ್ದರಿಂದ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂದರೆ ಏನು ಅಂತ ಗೊತ್ತಿರಬೇಕು. ಸೊ ಡಿಲೀಟೆಡ್ ಪೋರ್ಷನ್ಸು ಇದು ನಿಮ್ಗೆ ಗೊತ್ತಿದೆ, ಮೀನ್ ವ್ಯಾಲ್ಯೂ ಮತ್ತು ರೋಲ್ಸ್ ಥಿಯರಮ್ ಎಲ್ಲ ಡಿಲೀಟೆಡ್ ಆಗಿದೆ. ಇದು ಪ್ಯೂ ವೆಬ್ಸೈಟಲ್ಲಿರುವಂಥದ್ದು. ಸೊ ಫಾರ್ಮುಲಾಸ್ ಲಿಸ್ಟು ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು, ಬೇಸಿಕ್ ಫಾರ್ಮುಲಾಸು ಇವೆಲ್ಲ. ಡಿಫೈನ್ ಆಫ್ ನಂಬರ್ 0, x ಟು ದ ಪವರ್ n ಅಂದರೆ n ಇಂಟು x ಟು ದ ಪವರ್ n - 1. ಡಿಫೈನ್ ಆಫ್ x ಏನಾಗುತ್ತೆ 1. ಡಿಫೈನ್ ಆಫ್ ರೂಟ್ x ಏನಾಗುತ್ತೆ 1/2 ರೂಟ್ x. 1/x ಡಿಫರೆನ್ಸಿಯೇಷನ್ ಆಫ್ 1/x ಇದ್ದರೆ ಏನಾಗುತ್ತೆ -1/x². ನೆನ್ಪಿಟ್ಕೊಳ್ಳಿ, ಇದನ್ನು ನಾನು ಒಂದು ಕಡೆ ಯೂಸ್ ಮಾಡ್ತೀನಿ ಇಲ್ಲಿ. ಡಿಫೈನ್ e ಟು ದ ಪವರ್ ಆಫ್ x, e ಟು ದ ಪವರ್ ಆಫ್ x. ಡಿಫೈನ್ a ಟು ದ ಪವರ್ ಆಫ್ x ಇದ್ದರೆ a ಟು ದ ಪವರ್ ಆಫ್ log a. ಡಿಫೈನ್ log x ಏನಾಗುತ್ತೆ 1/x ಆಗುತ್ತೆ. ಮತ್ತು ಉಳಿದಿದ್ದು ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ನಿಮಗೆಲ್ಲ ಗೊತ್ತಿದೆ. ಕಾಸ್ ಮೈನಸ್ ಸೈನ್ ಆಗುತ್ತೆ, ಕಾಟ್ ಇದ್ದರೆ ಮೈನಸ್ ಕೊಸೆಕೆಂಟ್ ಸ್ಕ್ವೇರ್, ಕೊಸೆಕೆಂಟ್ ಇದ್ದರೆ ಮೈನಸ್. ಸೊ ಎಲ್ಲೆಲ್ಲಿ ಸಿ ಇದೆಯೋ ಅಲ್ಲೆಲ್ಲ ನೆಗೆಟಿವ್ಸ್ ಬರುತ್ತೆ, ನೀವು ಅಬ್ಸರ್ವ್ ಮಾಡಬೇಕಾಗಿರೋವಂಥದ್ದು ಸೂಕ್ಷ್ಮವಾಗಿ. ಕೊಸೆಕೆಂಟ್ ಇದ್ದರೆ ಮೈನಸ್ ಕೊಸೆಕೆಂಟ್ x ಇಂಟು ಕಾಟ್ x. ಸೈನ್ ಇನ್ವರ್ಸ್ x 1/√1 - x². ಟ್ಯಾನ್ ಇನ್ವರ್ಸ್ x 1/, ಇದನ್ನು ನಾವು ಯೂಸ್ ಮಾಡ್ತೀವಿ ಮತ್ತು ಇದನ್ನು ಯೂಸ್ ಮಾಡ್ತೀವಿ. ನಾವು 5 ಮಾರ್ಕ್ಸ್ಗೆ ಇವೆರಡನ್ನೂ ಯೂಸ್ ಮಾಡ್ತೀವಿ. ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಡಿಫೈನ್ ಆಫ್ ಸೈನ್ ಇನ್ವರ್ಸ್ x ಇದ್ದರೆ 1/√1 - x². ಡಿಫೈನ್ ಆಫ್ ಟ್ಯಾನ್ ಇನ್ವರ್ಸ್ x ಇದ್ದರೆ 1/1 + x². ಸೊ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂದರೆ ಏನು ಬೇಸಿಕಲಿ ನೋಡಿ, ಒಂದು ಸಲ ಡಿಫ್ರೆನ್ಷಿಯೇಟೆಡ್ ಮಾಡಿದ್ರೆ ಒಂದು ಫಸ್ಟ್ ಆರ್ಡರ್ ಡೆರಿವೇಟಿವ್ ಅಂತ ಹೇಳ್ತೀವಿ. ಉದಾಹರಣೆಗೆ y = x² + 3x + 2 ಅನ್ನೋದು ಒಂದು ಫಂಕ್ಷನ್ ಕೊಟ್ಟಿದ್ದಾರೆ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಂದರೆ ಏನು ಮಾಡ್ತೀರಾ ನೀವು, dy/dx. x² ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ 2x ಆಗುತ್ತೆ, ಪ್ಲಸ್ ಇಲ್ಲಿ 3 ಅದ್ರ ಪಾಡಿಗಿರುತ್ತೆ. ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಆಗುತ್ತೆ, ಇಲ್ಲಿ 1 ಬರೀತೀರಾ. ಸೊ 3 × 1 = 3. ನಂಬರ್ನ ನಂಬರ್ ಏನಾಗುತ್ತೆ 0. ಸೊ dx + 3 ಆಗುತ್ತೆ. ಮತ್ತೆ ಇನ್ನೊಂದು ಸಲ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ, ನೀವು ಬರೆಯುವಾಗ ಇದನ್ನು d/dx ಆಫ್ dy/dx = ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್, ಬರೀ ಎಕ್ಸ್ ಇರೋದು, ನಂಬರ್ನ ಅದ್ರ ಪಾಡಿಗಿರಲಿ. ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ, ಪ್ಲಸ್ 3ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಆಗುತ್ತೆ. ಸೊ ಇಲ್ಲಿ ಬರೆಯುವಾಗ ಇದೇನಂತ ಬರ್ತೀವಿ, d²y/dx². ಇದು dx ಇರೋದನ್ನು dx² = 2 ಬರುತ್ತೆ ಆನ್ಸರು. ನೋಡಿ, ಇದನ್ನು ನಾವು ಸೆಕೆಂಡ್ ಆರ್ಡರ್ ಅಂತೀವಿ, ಇದನ್ನು ಫಸ್ಟ್ ಆರ್ಡರ್ ಅಂತೀವಿ, ಫಸ್ಟ್ ಆರ್ಡರ್ ಡೆರಿವೇಟಿವ್ ಅಂತ ಕರಿತೀವಿ. ಇದನ್ನು ಒಂದು ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ರೆ, ಎರಡನೇ ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸೆಕೆಂಡ್ ಆರ್ಡರ್ ಅಂತ ಕರಿತೀವಿ. ಸೊ ಅದ್ರ ಬೇಸಿಸ್ ಮೇಲೆ 2 ಮಾರ್ಕ್ಸ್ ಕ್ವೆಶನ್ಸನ್ನು ಕೇಳ್ತಾರೆ. ಸೊ dy/dx ಇದನ್ನು ಬೇಕಾದರೆ y1 ಅಂತ ಬರೀಬೋದು. d²y/dx² ಅಂದರೆ ಇದನ್ನು ನೀವು y2 ಅಂತಲೂ ಬರೀಬೋದು. ಸೊ y1 y2 ಒಂದು ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ರೆ y1, ಎರಡನೇ ಸಲ ನೀವು ಅದನ್ನೇ ಡಿಫ್ರೆನ್ಷಿಯೇಟ್ ಮಾಡಿದ್ರೆ y2 ಆಗುತ್ತೆ. ನೋಡಿ, ಇಲ್ಲಿ d/dx ಇದು d² ಅಂತ ಹೇಳ್ತೀವಿ, d² ಅಂತ ಕರೆಯೋಗಿಲ್ಲ, ನಾವು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂತೀವಿ. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಸಿಂಪ್ಲಿಸಿಟಿಗೆ d²y/dx² ಅಂತ ಕರಿತೀವಿ. ಅದು ಸ್ಕ್ವಯರ್ ಅಲ್ಲ ಆ್ಯಕ್ಚುಲಿ, ಅದು ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಸೊ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇನ್ನು ಸಿಂಪಲ್, y = e ಟು ದ ಪವರ್ ಆಫ್ m × x ಅಂತ ಇದ್ದಾಗ ಒಂದು ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ರೆ y1 =
ಇ ಟು ದ ಪವರ್ ಆಫ್ ಎಮ್ ಎಕ್ಸ್ ಇ ಟು ದ ಪವರ್ ಆಫ್ ಸಮಥಿಂಗ್ ಥರ. ಮತ್ತೆ ಎಮ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಉಳಿಯುತ್ತೆ, ಎಮ್ ಉಳಿಯುತ್ತೆ. ಅಗೈನ್ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡೋಣ. ಅಗೈನ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ, y1 ಇರೋದು ಏನಾಗುತ್ತೆ y2 ಆಗುತ್ತೆ. ಇದು ಎಮ್ ಅದ್ರ ಪಾಡಿಗಿರಲಿ. ಇ ಟು ದ ಪವರ್ ಆಫ್ ಎಮ್ ಎಕ್ಸ್ ಮತ್ತು ಎಮ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಎಮ್ ಆಗುತ್ತೆ ಚೈನ್ ರೂಲ್ ಪ್ರಕಾರ. ನಿಮ್ಗೆ ಗೊತ್ತಲ್ವ ಇದು? ಸೊ ಇ ಟು ದ ಪವರ್ ಆಫ್ ಸಮಥಿಂಗ್ ಇದ್ದರೆ ಡಿಫ್ರೆನ್ಷಿಯೇಟ್ ಮಾಡಿದಾಗ ಇ ಟು ದ ಪವರ್ ಆಫ್ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್. ಇಲ್ಲಿ ಸಮಥಿಂಗ್ ಜಾಗದಲ್ಲಿ ಎಮ್ ಎಕ್ಸ್ ಇದೆ, ಇಲ್ಲಿ ಎಮ್ ಎಕ್ಸ್ ಬರೀತೀರಾ, ಇಲ್ಲೂ ಎಮ್ ಎಕ್ಸ್ ಬರೀತೀರಾ. ಇಲ್ಲಿ ಎಮ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಎಮ್ ಉಳ್ಕೊಳ್ಳುತ್ತೆ. ಸೊ ಅದು ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ಪಲ್ಲಿ ಇನ್ನೊಂದು ಸಲ ಎಮ್ ಬರುತ್ತೆ. ಸೊ y2 ಸೆಕೆಂಡ್ ಟೈಮ್ ಡಿರೈವೇಟಿವ್ ಮಾಡಿದಾಗ ಎಮ್ ಸ್ಕ್ವಯರ್ ಇ ಟು ದ ಪವರ್ ಆಫ್ ಎಮ್ ಎಕ್ಸ್. ಈ ಸೂಕ್ಷ್ಮವನ್ನು ಗೊತ್ತಿರಬೇಕು ನಿಮಗೆ. ಸೊ ಒನ್ ಟೈಮ್ ಡಿರೈವೇಟಿವ್ ಮಾಡಿದ್ರೆ 1m ಬರುತ್ತೆ ಇ ಟು ದ ಪವರ್ ಆಫ್ ಎಮ್ ಎಕ್ಸ್ ಮಾಡಿದಾಗ. ನೋಡಿ, ಇದನ್ನು ನಾವು 5 ಮಾರ್ಕ್ಸಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. 2 ಸಲ ಡಿರೈವೇಟಿವ್ ಮಾಡಿದಾಗ ಈ ಎಮ್ ಪವರ್ ಇರೋದು ಎಮ್ ಸ್ಕ್ವಯರ್ ಆಗುತ್ತೆ. ನೋಡಿ, 2 ಸಲ ಮಾಡಿದಾಗ ಹೇಗೆ ಬಂತು ನಾನು ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಇ ಟು ದ ಪವರ್ ಆಫ್ ಸಮಥಿಂಗ್ ಬರೀ ಎಕ್ಸ್ ಇದ್ದಿದ್ರೆ ಇ ಟು ದ ಪವರ್ ಆಫ್ ಎಕ್ಸ್ ಇದ್ದರೆ ಇ ಟು ದ ಪವರ್ ಆಫ್ ಎಕ್ಸ್ ಅಂತ ಬರಿತಾ ಇದ್ರಿ. ಬಟ್ ಇ ಟು ದ ಪವರ್ ಆಫ್ ಎಮ್ ಎಕ್ಸ್ ಇರೋದು ಚೈನ್ ರೂಲ್ ಪ್ರಕಾರ ಇ ಟು ದ ಪವರ್ ಆಫ್ ಸಮಥಿಂಗ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಇ ಟು ದ ಪವರ್ ಆಫ್ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್. ನೋಡಿ, ಇದು ಅರ್ಥ ಆಯ್ತಾ ನಿಮಗೆ? ಸೊ ಇದು ಅರ್ಥ ಆಗಿದ್ರೆ ನಾವು 5 ಮಾರ್ಕ್ಸ್ ಕ್ವಶನ್ನ ಡಿಸ್ಕಸ್ ಮಾಡೋಣ. ಇದೊಂದು ಸ್ವಲ್ಪ ಇಂಟ್ರಡಕ್ಷನ್ ನಿಮಗೆ ಸೆಕೆಂಡ್ ಆರ್ಡರ್ ಡಿರೈವೇಟಿವ್ ಬಗ್ಗೆ ಗೊತ್ತಿರಬೇಕು ಅಂತ. ನಾವು ರೂಲ್ಸ್ ಆಫ್ ಡಿಫ್ರೆನ್ಸಿಯೇಷನ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಬಹಳ ಸಲ ನಾವು ಇಲ್ಲಿ ಯೂಸ್ ಮಾಡೋದು ನೋಡಿ, ಒಂದು ನಂಬರು ಎಕ್ಸ್ ಸ್ಕ್ವೇರ್ ಇದ್ದಾಗ ನಂಬರ್ನ ಸೈಡ್ಗಿಟ್ಟು ಎಕ್ಸ್ ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡ್ತೀರಾ 2x ಆಗುತ್ತೆ. ಪ್ಲಸ್ ಇದ್ದರೆ ಪ್ಲಸ್ ಆಗ್ತೀರಾ, ಮೈನಸ್ ಇದ್ದರೆ ಮೈನಸ್, ಇಂಡಿವಿಜುವಲಾಗಿ ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಇದು ಗೊತ್ತಿದೆ. ನಾವು ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ತೀವಿ. ಬಹಳ ಸಲ ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ತೀವಿ. ಸೂಕ್ಷ್ಮವಾಗಿ ತಿಳ್ಕೊಳ್ಳಿ. ಪ್ರಾಡಕ್ಟ್ ರೂಲ್ ಯೂಸ್ ಮಾಡುವಾಗ ಫಸ್ಟ್ ಫಂಕ್ಷನ್ನು ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡಿ ಅಂತ ಕೊಟ್ಟಾಗ ಏನು ಮಾಡ್ತೀರಾ, ಫಸ್ಟ್ ಫಂಕ್ಷನ್ ಹಾಗೆ ಬರ್ತೀರಾ ಡಿ ವಿ ಬೈ ಡಿ ಎಕ್ಸ್, ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಷಿಯೇಟ್ ಮಾಡ್ತೀರಾ, ಪ್ಲಸ್ ಸೆಕೆಂಡ್ ಫಂಕ್ಷನ್ ಹಾಗೆ ಇರ್ತೀರಾ ಡಿ ಯು ಬೈ ಡಿ ಎಕ್ಸ್. ಇದನ್ನು ನಾನು ಪ್ರತಿ ಸಲ ಹೇಳುವಾಗ ಪ್ರಾಡಕ್ಟ್ ರೂಲ್ನ ನಾನು ಪಾರ್ಲರ್ ರೂಲ್ ಅಂತ ಕರಿತಾ ಇರ್ತೀನಿ. ಯಾಕಂದರೆ ಇಬ್ಬರು ಫ್ರೆಂಡ್ಸ್ ಕಟಿಂಗ್ ಶಾಪ್ಗೆ ಹೋದರೆ ಒಬ್ಬರನ್ನ ಆಚೆ ಕೂರಿಸ್ಬೋದು, ಸೆಕೆಂಡ್ ಇರೋನಿಗೆ ಡಿಫ್ರೆನ್ಷಿಯೇಟ್ ಅಂದರೆ ಕಟಿಂಗ್ ಮಾಡ್ಬೋದು, ಅಥವಾ ಅಥವಾ ಅಂದರೆ ಪ್ಲಸ್, ಅಥವಾ ಸೆಕೆಂಡ್ ಇರೋನ ಆಚೆ ಇರ್ಬೋದು, ಫಸ್ಟನ್ನು ಡಿಫ್ರೆನ್ಷಿಯೇಟ್ ಮಾಡೋದು. ಇದು ಬೇಸಿಕ್, ಸುಮ್ಮನೆ ನಿಮಗೆ ಟೆಕ್ನಿಕಲಿ ಗೊತ್ತಾಗಲಿ ಅಂತ. ನಾವು ಈ ಕೋಶೆಂಟ್ ರೂಲ್ನ ನಾವೇನು ಜಾಸ್ತಿ ಯೂಸ್ ಮಾಡಲ್ಲ, ಬೇಕಾಗಿಲ್ಲ. ಇದು ಕೋಶೆಂಟ್ ರೂಲ್ ಬಗ್ಗೆ ಐಡಿಯಾ ಬೇಕಾಗಿಲ್ಲ. ಸೊ ನಿಮಗೆ ಪ್ರಾಡಕ್ಟ್ ರೂಲ್ ತುಂಬ ಇಂಪಾರ್ಟೆಂಟು. ಸ್ಕೇಲಾರ್ ರೂಲ್, ಸಮ್ ರೂಲ್ ಗೊತ್ತಿದೆ, ಈ ರೂಲ್ಸ್ ಗೊತ್ತಿರಬೇಕು. ಸೊ ಫಸ್ಟ್ ಕ್ವೆಶನ್ ಮಾರ್ಚ್ 2014, ಮಾರ್ಚ್ 2017, ಮಾರ್ಚ್ 2019 ಕೇಳಿರುವಂತಹ ಒಂದು ಕ್ವೆಶನನ್ನು ನಾವು ಡಿಸ್ಕಸ್ ಮಾಡೋಣ. ಇಫ್ y ಈಸ್ ಈಕ್ವಲ್ ಟು ಸೊಲ್ಯೂಷನ್ ಕೇಳಿಸ್ಕೊಳ್ಳಿ. y ಈಸ್ ಈಕ್ವಲ್ ಟು ಕೊಟ್ಟಿದ್ದಾರೆ, y ಈಸ್ ಈಕ್ವಲ್ ಟು 3e ಟು ದ ಪವರ್ ಆಫ್ 2x ಪ್ಲಸ್ 2 ಇಂಟು ಇ ಟು ದ ಪವರ್ ಆಫ್ 3x. ಸೊ ನಾವು ಒಂದು ಸಲ ಡಿಫ್ರೆನ್ಷಿಯೇಟ್ ಮಾಡಿದೆ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಇದೇನಾಗುತ್ತೆ, ಡಿ ವೈ ಬೈ ಡಿ ಎಕ್ಸ್. ಒಂದು ಸಲ ಡಿಫ್ರೆನ್ಷಿಯೇಟ್ ಮಾಡ್ತೀನಿ. 3 ಇ ಟು ದ ಪವರ್ ಆಫ್ 2x. ಡಿಫ್ರೆನ್ಸಿಯೇಷನ್ ಆಫ್ 2x ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ, 2 ಉಳಿಯುತ್ತೆ ಇಲ್ಲಿ, ಪ್ಲಸ್ ಚೈನ್ ರೂಲ್ ಪ್ರಕಾರ 2 ಇ ಟು ದ ಪವರ್ ಆಫ್ 3x. 3xನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 3 ಉಳಿಯುತ್ತೆ. ಸೊ ನಿಮಗೆ ಗೊತ್ತಾಯ್ತಾ, 3 2 is 6 ಇ ಟು ದ ಪವರ್ ಆಫ್ 2x ಪ್ಲಸ್ 6 ಇ ಟು ದ ಪವರ್ ಆಫ್ 3x dy by dx. ಒಂದು ಸಲ ಅಗೈನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಆಗೇನಾಗುತ್ತೆ, ಡಿ ಸ್ಕ್ವಯರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ ಮಾಡ್ತೀರಾ. 6 ಆಗೇ ಇರಲಿ, ಇ ಟು ದ ಪವರ್ ಆಫ್ 2x. ಇ ಟು ದ ಪವರ್ ಆಫ್ ಸಮಥಿಂಗ್ ಈಸ್ ಇ ಟು ದ ಪವರ್ ಆಫ್ ಸಮಥಿಂಗ್. 2xನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, 2 ಬರುತ್ತೆ. 2xನ್ನು ಇಲ್ಲಿರೋ ಮೇಲೆ ಪವರ್ ಏನಿದೆಯೋ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು, 2x ಪ್ಲಸ್ 6 ಇ ಟು ದ ಪವರ್ ಆಫ್ 3x ಇ ಟು ದ ಪವರ್ ಆಫ್ ಸಮಥಿಂಗ್ ಇಂಟು 3xನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 3 ಬರುತ್ತೆ. ಸೊ ದ್ಯಾಟ್ ವಿಲ್ ಬಿ ಈಕ್ವಲ್ ಟು 6 2 is 12 ಟೈಮ್ಸ್
e to the power of 2x plus 6 3 is 18 e to the power of 3x. ಇದು d square y by dx square. So equation 2. ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಬಂತು, ಫಸ್ಟ್ ಆರ್ಡರ್ ಡೆರಿವೇಟಿವ್ ಬಂತು. ಈ ಒಂದು ಪ್ರಾಬ್ಲಮಲ್ಲಿ ಮಾತ್ರ ಈ ಥರ ಎರಡು ಪ್ರಾಬ್ಲಮ್ ಇದೆ, ನಾವೇನು ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಕನ್ಸಿಡರ್ ಏನು, ಇದರ ಲೆಫ್ಟ್ ಹ್ಯಾಂಡ್ ಸೈಡ್ ಕನ್ಸಿಡರ್ ಮಾಡೋಣ, ಅದು ಪ್ರೂವ್ ಮಾಡಬೇಕಲ್ಲ, ಅದನ್ನು ಈಸ್ ಈಕ್ವಲ್ ಟು ಪ್ರೂವ್ ಅಂತ 0 ಅಂತ ಪ್ರೂವ್ ಮಾಡಬೇಕು. ಸೊ ಕನ್ಸಿಡರ್ ಏನಿದೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ 5 times dy by dx plus 6 times y is equal to d square y by dx square ಏನಾಗುತ್ತೆ, 6 e to the power of 2x, ಸಾರಿ 12 ಅಲ್ಲ ಇದು, 12 e to the power of 2x plus 18 times e to the power of 3x. ಬರ್ಕೊಳ್ಬೇಕು ಅದನ್ನು ವ್ಯಾಲ್ಯೂನ, 18 ಮೈನಸ್ 5 ಬ್ರ್ಯಾಕೆಟ್ ಒಳಗಡೆ ಡಿ ವೈ ಬೈ ಡಿ ಎಕ್ಸ್ ಏನಿದೆ, 6 times e to the power of 2x ಪ್ಲಸ್ 6 times e to the power of 3x ಪ್ಲಸ್ 6 times y ಇದೆ. y ವ್ಯಾಲ್ಯೂ ಏನು, 3 times e to the power of 2x plus 2 times e to the power of 3x. That is equal to 12 e to the power of 2x ಹಾಗೆ ಇರಲಿ, plus 18 e to the power of 3x minus 5 into 6 ಏನಾಗುತ್ತೆ, minus 30 e to the power of 2x minus 5 6 is 30 e to the power of 3x plus 6 3 is 18 e to the power of 2x plus 6 into 2 6 2 is 12 e to the power of 3x. ಈಗ ಗ್ರೂಪಿಂಗ್ ಮಾಡೋಣ, ಗೊತ್ತಾಯ್ತಲ್ವಾ. ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಕಂಡುಹಿಡಿತೀರಾ, ಡಿ ವೈ ಬೈ ಡಿ ಎಕ್ಸ್ ಕಂಡುಹಿಡಿತೀರಾ, ಸಬ್ಸ್ಟ್ಯೂಟ್ ಮಾಡ್ತೀರಾ. ಈ ಥರ ಸಬ್ಸ್ಟ್ಯೂಟ್ ಮಾಡೋ ಅಂಥದ್ದು ಎರಡೇ ಪ್ರಾಬ್ಲಮ್ ಇರೋದು, ಇನ್ನು ಮಿಕ್ಕಿದೆಲ್ಲ ಸಬ್ಸ್ಟ್ಯೂಟ್ ಮಾಡೋ ಅವಶ್ಯಕತೆ ಇರಲ್ಲ. ಅದು ಕ್ವಶನ್ ಸಾಲ್ವ್ ಮಾಡ್ತಾ ಬರುತ್ತೆ. ಹೇಗೆ ಬರುತ್ತೆ ಅದನ್ನು ನಾವು ನೋಡೋಣ. ಈಗ ಇ ಟು ದ ಪವರ್ ಆಫ್ 2x ಅಬ್ಸರ್ವ್ ಮಾಡೋಣ. ಇ ಟು ದ ಪವರ್ ಆಫ್ 2x ಇಲ್ಲಿದೆ, ಇ ಟು ದ ಪವರ್ ಆಫ್ 2x, ಮತ್ತು ಇ ಟು ದ ಪವರ್ ಆಫ್ 2x ಇಲ್ಲಿದೆ. 12 ಮತ್ತು 18 ಸೇರಿಸಿದ್ರೆ ಎಷ್ಟಾಯಿತು, 30 ಇ ಟು ದ ಪವರ್ ಆಫ್ 2x, ಕರೆಕ್ಟಾ, ಪ್ಲಸ್ ಮೈನಸ್ 30 ಇ ಟು ದ ಪವರ್ ಆಫ್ 2x ಇನ್ನೊಂದಿದೆ. ಇವೆರಡು ಪ್ಲಸ್ ಆಯಿತು, ಆ್ಯಡ್ ಮಾಡಿದೆ, ಇಲ್ಲೊಂದು ಮೈನಸ್ ಇದೆ ಬರ್ಕಂದೆ, ಪ್ಲಸ್ 3 ಟು ದ ಪವರ್ ಆಫ್ ಎಕ್ಸ್ ನೋಡ್ಕೊಳ್ಳಿ, ಇಲ್ಲಿ 3 ಟು ದ ಪವರ್ ಆಫ್ ಇ ಟು ದ ಪವರ್ ಆಫ್ 3x ಇದೆ, ಇ ಟು ದ ಪವರ್ ಆಫ್ 3x ಇದೆ. ಆ್ಯಡ್ ಮಾಡಿದ್ರೆ ಎಷ್ಟಾಯಿತು, 30 ಇ ಟು ದ ಪವರ್ ಆಫ್ 3x ಆಯಿತು. ನೆಗೆಟಿವ್ ಒಂದಿದೆ, ಮೈನಸ್ 30 ಇ ಟು ದ ಪವರ್ ಆಫ್ 3x. ಸೊ ಒಂದು ಪಾಸಿಟಿವ್ ಒಂದು ನೆಗೆಟಿವ್, 30 ಕ್ಯಾನ್ಸಲ್ ಆಯಿತು. ಸೊ ಕೊನೆಗೆ ಉಳ್ಕೊಳ್ಳೋದು ನಮಗೆ ಇದೇನ, ಎಲ್ಲ ಕ್ಯಾನ್ಸಲ್ ಆಗಿ ಕೊನೆಗೆ ಉಳ್ಕೊಳ್ಳೋದು 0. ಅಂದರೆ ವಾಟ್ ವಿ ಹ್ಯಾವ್ ಪ್ರೂವ್ಡ್, ಡಿ ಸ್ಕ್ವಯರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್ minus 5 times dy by dx plus 6 times y is equal to 0. is equal to 0 ಅಂತ ಬರೆಸ್ಬೇಕು ನಾವು ಇಲ್ಲಿ. ವೆರಿ ಇಂಪಾರ್ಟೆಂಟ್ ಇಸ್ ಬರೆಸ್ಬೇಕು. ಸೊ ಸಬ್ಸ್ಟ್ಯೂಟ್ ಮಾಡಿದ್ದೀವಿ, is equal to 0 ಅಂತ ಬರೆಸಿದ್ದೀವಿ. ನೋಡಿ ನಿಮಗೆ ಇದು ಅರ್ಥ ಆಯ್ತಾ. ಒನ್ ಟೈಮ್ ಇದು 2x ಹೇಗೆ ಬಂತು ಅಂತ ಗೊತ್ತಾಗಬೇಕು ನಿಮಗೆ. 2 ಹೇಗೆ ಬಂತು, ಇಲ್ಲಿ 3 ಹೇಗೆ ಬಂತು ಅಂತ. ಹೇಗೆ ಅಂದರೆ ಪವರ್ ಇರೋದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡೋದು. ಪವರ್ ಇರೋದು 2x ಅಲ್ವಾ, ಆ 2xನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ನೋಡಿ ಇ ಟು ದ ಪವರ್ ಆಫ್ ಸಮಥಿಂಗ್ ಡಿಫ್ರೆನ್ಸಿಯೇಷನ್ ಅರ್ಥ ಆಯ್ತಾ. ಇ ಟು ದ ಪವರ್ ಆಫ್ ಸಮಥಿಂಗ್ ಡಿಫ್ರೆನ್ಸಿಯೇಷನ್, ಇ ಟು ದ ಪವರ್ ಆಫ್ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್ ಜಾಗದಲ್ಲಿ ಏನಿದೆ 2x ಇದೆ. ನೋಡಿ ಅರ್ಥ ಆಯ್ತಾ ನಿಮಗಿದು. ಸೊ ಈ 2 ಬಂದಿದ್ದು ಗೊತ್ತಾಯಿತು ಅಂದರೆ 6 ಆಯಿತು. ಮತ್ತೆ ಈ 2 ಹೋಗಿ ಈ 6 ಜೊತೆ ಸೇರಿಕೊಳ್ಳುತ್ತೆ, 6 2 is 12. ಈ 3 ಹೋಗಿ 6 ಜೊತೆ ಸೇರುತ್ತೆ, 6 3 is 18. ನೋಡಿ ಡೈರೆಕ್ಟ್ 12 18 ಬಂತಾ. ಸೊ ಈಗ ಕನ್ಸಿಡರ್ ಮಾಡ್ತೀರಾ, ಕನ್ಸಿಡರ್ ಮಾಡಿ ಸಬ್ಸ್ಟ್ಯೂಟ್ ಮಾಡ್ತೀರಾ, ಸಬ್ಸ್ಟ್ಯೂಟ್ ಮಾಡಿ ಇ ಟು ದ ಪವರ್ ಆಫ್ 2xನೆಲ್ಲ ಗ್ರೂಪಿಂಗ್ ಮಾಡ್ಕೊಳ್ತೀರಾ. ಗ್ರೂಪಿಂಗ್ ಮಾಡಿ ಎಲ್ಲ ಕ್ಯಾನ್ಸಲ್ ಆಗಿ ಕೊನೆಗೆ ಏನು ಉಳ್ಕೊಳ್ಳಲ್ಲ, is equal to 0 ಅಂತ ತೋರಿಸ್ಬೇಕು. ಸೊ ಕ್ಯಾನ್ಸಲ್. ಸೊ ದ್ಯಾಟ್ ವಿ ಹ್ಯಾವ್ ಪ್ರೂವ್ಡ್. ನೋಡಿ ಎಲ್ಲರಿಗೂ ಅರ್ಥ ಆಯ್ತಾ. 5 ಮಾರ್ಕ್ಸ್ದು
ಇಷ್ಟು ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ಆ್ಯಂಡ್ 5 ಮಾರ್ಕ್ಸ್ದು ಹಾಫ್ ಪೇಜಲ್ಲಿ ನೀವು ಸಾಲ್ವ್ ಮಾಡ್ಬೋದು. ಎಲ್ಲ ಡಿಫ್ರೆನ್ಸಿಯೇಷನ್ 5 ಮಾರ್ಕ್ಸ್ ಪ್ರಾಬ್ಲಮ್ ಕೂಡ ನೀವು ಹಾಫ್ ಪೇಜಲ್ಲೇ ಸಾಲ್ವ್ ಮಾಡ್ಬೋದು. ನೋಡಿ, ಅರ್ಥ ಆಯ್ತಾ? ಇದ್ರದ್ದೇ ಈಗ ಜನರಲೈಸ್ಡ್ ವರ್ಷನ್ ಪ್ರಾಬ್ಲಮ್ ಮಾಡ್ತೀನಿ. ಇದೇ ಪ್ರಾಬ್ಲಮ್ನ ಸೇಮ್ ಪ್ರಾಬ್ಲಮ್ಮು ನಂಬರ್ಸ್ ಕೊಡ್ತಾರೆ. ನಂಬರ್ಸ್ ಕೊಟ್ಟಾಗ ಹೇಗೆ ಮಾಡೋದು ಅದನ್ನು ಜನರಲೈಸ್ಡ್ ವರ್ಷನ್ ನೋಡೋಣ ಬನ್ನಿ. ಇದು ಸೇಮ್ ಪ್ರಾಬ್ಲಮ್ಮು. ಇಲ್ಲಿ 2 ಇತ್ತು, ಇಲ್ಲಿ 3 ಇತ್ತು ಓದ್ ಪ್ರಾಬ್ಲಮಲ್ಲಿ. ಇಲ್ಲಿ ನೋಡಿ 2 + 3 5 ಟೈಮ್ಸ್ dy/dx ಇತ್ತಲ್ಲ, 2 × 3 ಇಲ್ಲಿ 6 ಟೈಮ್ಸ್ y. ಸೇಮ್ ಪ್ರಾಬ್ಲಮ್ 5 ಟೈಮ್ಸ್ dy/dx + 6 ಸೇಮ್ ಪ್ರಾಬ್ಲಮ್ ಇದು. ಬಟ್ ಇದು ಜನರಲೈಸ್ಡ್ ವರ್ಷನ್ನು. ಇನ್ಸ್ಟೆಡ್ ಆಫ್ ನಂಬರ್ಸ್ ಇಲ್ಲಿ ಕಾನ್ಸ್ಟೆಂಟ್ಸ್ ಕೊಟ್ಟಿದ್ದಾರೆ. ವೆರಿ ಸಿಂಪಲ್, ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ. ಸೊಲ್ಯೂಷನ್ y = a × e⁻mx ಪ್ಲಸ್ b × e⁻nx. ಸೊ ಫಸ್ಟ್ ಅದನ್ನು ನೀವು ಬರ್ಕೊಂಡು ಬಿಡೋಣ. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನಾನು dy/dx ಒಂದ್ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಈ ಪವರ್ m ಬಂದು ಸೇರಿಕೊಳ್ಳುತ್ತೆ. a × m e⁻mx, ಈ m ಬಂದು ಇಲ್ಲಿ ಸೇರಿಕೊಳ್ಳುತ್ತೆ. ಪ್ಲಸ್ b ಪವರ್ ಈ n ಇರೋದು ಬಂದು ಇಲ್ಲಿ ಸೇರಿಕೊಳ್ಳುತ್ತೆ. ಹೇಗೆ ಅಂತ ನಾನು ಲಾಸ್ಟಲ್ಲಿ ಪ್ರೀವಿಯಸ್ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. n × e⁻nx ಅಷ್ಟೇ. ಅಗೈನ್ ಇನ್ನೊಂದು ಸಲ ಮಾಡಿದಾಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫ್ರೆನ್ಷಿಯೇಟ್ ಮಾಡಿದಾಗ d²y/dx² ಏನಾಗುತ್ತೆ, a ಇಲ್ಲಿ ಆಲ್ರೆಡಿ m ಇದೆಯಲ್ಲ, ಈ m ಬಂದು ಇಲ್ಲಿ ಸೇರಿಕೊಳ್ಳುತ್ತೆ. ಸೊ m² e⁻mx. ಬಿಗಿನಿಂಗಲ್ಲಿ ಹೇಳಿದ್ದೀನಿ, e⁻mxನ ಒಂದ್ಸಲ ಡಿಫ್ರೆನ್ಷಿಯೇಟ್ ಮಾಡಿದ್ರೆ m × e⁻mx ಆಗುತ್ತೆ. 2 ಸಲ ಮಾಡಿದ್ರೆ m² × e⁻mx ಆಗುತ್ತೆ. ಸೊ ಅದನ್ನೇ ಇಲ್ಲಿ ಮಾಡ್ತಾ ಇರೋದು. ಇಲ್ಲಿ 2 ಸಲ ಮಾಡ್ತಾ ಇರೋದನ್ನು e⁻mx ಅನ್ನು ಮಾತ್ರ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಇದನ್ನು ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ b × n² e⁻mx. ನೋಡಿ, ಇದು 1, ಇದು 2. ಗೊತ್ತಾಯ್ತಾ ನಿಮಗೆ? ನಾವು ಕನ್ಸಿಡರ್, ಸಿಂಪಲ್ ಕನ್ಸಿಡರ್ ಏನು, d²y/dx² ಮೈನಸ್ m + n ಟೈಮ್ಸ್ dy/dx ಪ್ಲಸ್ mn × y = 0. ನೀವು ಹಾಕೋಬಾರ್ದು, 0 ಬರೆಸ್ಬೇಕು. ಸೊ d²y/dx², ಫಸ್ಟ್ ಏನು d²y/dx² ಏನಿದೆ ಈ ವ್ಯಾಲ್ಯೂನ ಬರ್ಕೊಳ್ಳೋಣ. a m² e⁻mx ಪ್ಲಸ್ b n² e⁻mx. ಕರೆಕ್ಟ್ ಅಲ್ವಾ? ಸೆಕೆಂಡ್ ಟರ್ಮು ಮೈನಸ್ ಇದೆ, m + n ಇಲ್ಲಿ ಮಲ್ಟಿಪ್ಲೈ ವಿತ್ y dy/dx ಏನಿದೆ, a × m e⁻mx ಪ್ಲಸ್ b × n e⁻nx ಪ್ಲಸ್ m × n y. ವಾಟ್ ಈಸ್ y ವ್ಯಾಲ್ಯೂ? y ನಿಮಗೆ ಗೊತ್ತಿದೆ, y ನೋಡಿ ಇಲ್ಲಿ y. ಸೊ a × e⁻mx ಪ್ಲಸ್ b × e⁻nx. ಸೊ ಈ ಥರ ಸಪ್ರೇಟ್ 3 ಸ್ಟೆಪ್ಪಲ್ಲಿ ನೋಡಿ, ಇಲ್ಲೊಂದು 1 ಲೈನು, ಇದೊಂದು ಸೆಕೆಂಡ್ ಲೈನು, ಥರ್ಡ್ ಲೈನ್, ಆ ಥರ ಲೈನಲ್ಲಿ ಬರ್ಕೊಂಡು ಒಂದೇ = ಬರೆದ್ರೆ ಈಸಿ ಆಗುತ್ತೆ. ಈಗ a ಇದನ್ನೇನು ಮಾಡೋ ಹಾಗಿಲ್ಲ, am² e⁻mx ಪ್ಲಸ್ b ಟೈಮ್ಸ್ n² e⁻nx. ಇದು ಇಲ್ಲಿ ಮಿಸ್ಟೇಕ್ ಆಗಿದೆ, ಇದು nx. ಈಗ ಮೈನಸ್ m ಮಲ್ಟಿಪ್ಲೈ ಮಾಡಬೇಕು. ಫಸ್ಟು ಎಮ್ಮನ್ನು ಮಲ್ಟಿಪ್ಲೈ ಮಾಡ್ತೀನಿ, am² e⁻mx ಮತ್ತು ಈ ಎಮ್ಮನ್ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡೋಣ b ಜೊತೆಗೆ, ಮೈನಸ್ ಇದೆ, ಮೈನಸ್ b ಟೈಮ್ಸ್ mn e⁻nx. ಈಗ ಎನ್ನನ್ನು ಮಲ್ಟಿಪ್ಲೈ ಮಾಡೋಣ, ಮೈನಸ್ a ಟೈಮ್ಸ್ mn e⁻mx ಮತ್ತು ಈ ಎನ್ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡೋಣ. ಸೊ ಒಟ್ಟು 4 ಟರ್ಮ್ ಬರಬೇಕು, 4 ಟರ್ಮ್ಸ್, ಮೈನಸ್ b ಟೈಮ್ಸ್ n² e⁻nx
ಪ್ಲಸ್ ಈಗ ಎಮ್ ಎನ್ ಎ ಟೈಮ್ಸ್ ಎಮ್ ಇಂಟು ಎನ್ ಇ ಟು ದ ಪವರ್ ಆಫ್ ಎಮ್ ಎಕ್ಸ್ ಪ್ಲಸ್ ಬಿ ಟೈಮ್ಸ್ ಎಮ್ ಇಂಟು ಎನ್ ಇ ಟು ದ ಪವರ್ ಆಫ್ ಎನ್ ಎಕ್ಸ್. ದ್ಯಾಟ್ ಈಸ್ ಈಕ್ವಲ್ ಟು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಇಲ್ಲಿ ನೋಡ್ಕೊಳ್ಳಿ, ಎ ಎಮ್ ಸ್ಕ್ವೇರ್ ಇ ಟು ದ ಪವರ್ ಆಫ್ ಎಮ್ ಎಕ್ಸ್ ಇ ಟು ದ ಪವರ್ ಆಫ್ ಎಮ್ ಎಕ್ಸ್. ಇಲ್ಲಿ ಎನ್ ಸ್ಕ್ವೇರ್ ಇದೆ, ಇಲ್ಲಿ ಎನ್ ಸ್ಕ್ವೇರ್ ಇದೆ, ಕ್ಯಾನ್ಸಲ್ ಆಯಿತಾ? ಇಲ್ಲಿ ಹ್ಯಾರೋ ಮಾರ್ಕ್ ಕೊಡ್ತೀನಿ ನಿಮ್ಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ. ಹ್ಯಾರೋ ಮಾರ್ಕ್ ಸೇಮ್ ಟರ್ಮ್ಸ್. ಸೊ ಪ್ರಾಡಕ್ಟ್ ಇದೆ, ಬಿ ಎನ್ ಇದೆ. ಸೊ ಇದನ್ನು ನಾನು ಯಾವ ರೀತಿ ಕೊಡಲೇ, ಈ ಥರ ಎಕ್ಸ್ ಇಂಟು ಹಾಕ್ತೀನಿ, ಇಲ್ಲೂ ಇಂಟು ಸೇಮ್, ಕ್ಯಾನ್ಸಲ್ ಆಯಿತಾ? ಇಲ್ಲಿ ಕ್ವಶನ್ ಮಾರ್ಕ್ ಹಾಕ್ತೀನಿ ಗೊತ್ತಾಗಲಿ ಅಂತ. ಮೈನಸ್ ಎ ಎಮ್ ಎನ್ ಇದೆ, ಇಲ್ಲೂ ಕ್ವಶನ್ ಮಾರ್ಕ್, ಸೇಮ್ ಟರ್ಮ್ಸ್ ಎಲ್ಲ ಕ್ಯಾನ್ಸಲ್ ಆಗಿ ಫೈನಲಿ 0. ವಿ ಆರ್ ಪ್ರೂವ್ಡ್ ದ್ಯಾಟ್ ಇಟ್ ಈಸ್ ಈಕ್ವಲ್ ಟು 0 ಅಂತ ಬರೆಸ್ಬೇಕೇ ಹೊರತು ನೀವು ಈಸ್ ಈಕ್ವಲ್ ಟು 0 ಅಂತಲ್ಲ, ಕನ್ಸಿಡರ್ ಮಾಡಬೇಕು. ಅದನ್ನು 0 ಬರೆಸ್ಬೇಕು. 0 ಬರೆಸಿದ್ದೀವಿ ನೋಡಿ. 5 ಮಾರ್ಕ್ಸ್ ಪ್ರಾಬ್ಲಮ್ಮು. ನಿಮಗೆ ಈ ಥರ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಇಲ್ಲೊಂದು ಮಾರ್ಕ್ ಕೊಡ್ತಾರೆ, ಎರಡನೇ ಸೈನ್ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ 2 ಮಾರ್ಕ್ಸ್ ಕೊಡ್ತಾರೆ. ಇದು ಕನ್ಸಿಡರ್ ಮಾಡಿದ್ದೀರಾ ಅಂತಂದರೆ 1 ಮಾರ್ಕು, ಈ ಸ್ಟೆಪ್ಸ್ ಎಲ್ಲ ಬರ್ಕೊಂಡಿದ್ದೀರಾ ಅಂದರೆ ಇಲ್ಲಿ 1 ಮಾರ್ಕ್ ಕೊಡ್ತಾರೆ. ಇದೆಲ್ಲ ಕ್ಯಾನ್ಸಲೇಷನ್ ಕರೆಕ್ಟಾಗಿದ್ದು ಫೈನಲಿ ಕನ್ಕ್ಲೂಷನ್ ಕೊಡ್ತೀರಾ ಅಂದರೆ 1 ಮಾರ್ಕ್. ಸೊ ಈ ರೀತಿ 3 ಮಾರ್ಕ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. 5 ಮಾರ್ಕ್ಸನ್ನು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಸೆಪ್ಟೆಂಬರ್ 2020ನಲ್ಲಿ ಕೇಳಿರೋಂಥ ಕ್ವೆಶನ್ ಇದು, ಮತ್ತು ಮಾರ್ಚ್ 2015ನಲ್ಲಿ ಕೂಡ ಕೇಳಿರೋಂಥ ಕ್ವೆಶನ್ ಇದು. ಸೊ ಅರ್ಥ ಆಯ್ತಲ್ವಾ? ಈ 2 ಪ್ರಾಬ್ಲಮ್ಮು, ಪ್ರೀವಿಯಸ್ ಒನ್, ಈ ಪ್ರಾಬ್ಲಮ್ಮು ಮತ್ತು ಈ ಪ್ರಾಬ್ಲಮ್, ಎರಡರಲ್ಲೂ ಮಾತ್ರನೇ ಕನ್ಸಿಡರ್ ಅಂತ ಮಾಡೋದು. ಸೂಕ್ಷ್ಮವಾಗಿ ಗಮನಿಸ್ಕೋಬೇಕು. ಇನ್ನು ಮೆಕ್ಕಿದ ನೆಕ್ಸ್ಟ್ ಪ್ರಾಬ್ಲಮ್ಸ್ ಎಲ್ಲ ಅದು ಡಿಫಾಲ್ಟಾಗಿ ಕ್ವಶನ್ನಲ್ಲೇ ಬರುತ್ತೆ. ಹೇಗೆ ಬರುತ್ತೆ ಅದನ್ನು ನೋಡೋಣ. ಫೈನ್, ಗುಡ್. ಈ ಕ್ವೆಶನ್ನು 4 ಸಲ ಕೇಳಿದ್ದಾರೆ. ಜೂನ್ 2014, 16, 17, 19. ಸೊ ಈ ಪ್ರಾಬ್ಲಮ್ನ ನಾವು ಬಿಡಿಸೋದಕ್ಕೆ ಹೋಗೋಣ. ಸೂಕ್ಷ್ಮವಾಗಿ ನೋಡ್ಕೊಳ್ಳಿ. ಸೊಲ್ಯೂಷನ್. ಕೇಳಿಸ್ಕೊಳ್ಳಿ. y ಈಸ್ ಈಕ್ವಲ್ ಟು 3 ಟೈಮ್ಸ್ ಕಾಸ್ ಲಾಗ್ ಎಕ್ಸ್ ಪ್ಲಸ್ 4 ಸೈನ್ ಲಾಗ್ ಎಕ್ಸ್. ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫ್ರೆನ್ಸಿಯೇಷನ್ ಆಫ್ y ಏನಾಗುತ್ತೆ, y1 ಈಸ್ ಈಕ್ವಲ್ ಟು 3 ಟೈಮ್ಸ್ ಕಾಸ್. ಇದನ್ನು ನಾನು ಒಂದು ಸ್ವಲ್ಪ ವಿವರಣವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಿದೆ, ಕಾಸ್ ಲಾಗ್ ಎಕ್ಸ್. ಕಾಸ್ ಆಫ್ ಸಮಥಿಂಗ್ನ ನಾವು ಡಿಫ್ರೆನ್ಷಿಯೇಟ್ ಮಾಡಿದಾಗ, ಇದು ಡಿಫ್ರೆನ್ಷಿಯೇಟ್, ಒಂದು ಸಲ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನು ಮಾಡ್ತೀರಾ, ಕಾಸ್ ಮೈನಸ್ ಸೈನ್ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್. ಈಗ ಸಮಥಿಂಗ್ ಜಾಗದಲ್ಲಿ ಏನಿದೆ, ಲಾಗ್ ಎಕ್ಸ್ ಇದೆ, ಲಾಗ್ ಎಕ್ಸ್ ಇದೆ, ಲಾಗ್ ಎಕ್ಸ್, ಇಲ್ಲೂ ಲಾಗ್ ಎಕ್ಸ್ ಇದೆ. ಸೊ ಅದೇನಾಗುತ್ತೆ, ಮೈನಸ್ ಸೈನ್ ಲಾಗ್ ಎಕ್ಸ್. ಡಿಫೈನ್ ಲಾಗ್ ಎಕ್ಸ್ ಏನಾಗುತ್ತೆ, 1/x. ನೋಡಿ, ಇದು ಅರ್ಥ ಆಯ್ತಾ? ಸೊ ಕಾಸ್ ಲಾಗ್ ಎಕ್ಸ್ ಇದ್ದಾಗ ನಾನೇನು ಮಾಡ್ತೀನಿ, ಆನ್ಸರು -3 ಅದ್ರ ಪಾಡಿಗಿದೆ, 3 ಇರಲಿ. ಕಾಸ್ ಇದ್ದಾಗ ಮೈನಸ್ ಸೈನ್ ಲಾಗ್ ಎಕ್ಸ್. ಡಿಫೈನ್ ಲಾಗ್ ಎಕ್ಸ್, ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಮಾಡಿದಾಗ 1/x, ದಟ್ ಈಸ್ ಎಕ್ಸ್. ಅರ್ಥ ಆಯ್ತಾ? ನೋಡಿ, ನಿಮಗೆ ಗೊತ್ತಾಗಿತ್ತು ಅಂದರೆ ನೆಕ್ಸ್ಟ್ಗೆ ಹೋಗೋಣ. ನೆಕ್ಸ್ಟ್ ಯಾವುದು, ಸೈನ್ ಇದೆ ಅಲ್ವಾ, ಸೈನ್ ಆಫ್ ಸಮಥಿಂಗ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ, ಸೈನ್ ಆಫ್ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್ ಜಾಗದಲ್ಲಿ ಏನಿದೆ ನೋಡಿ, ಸಮಥಿಂಗ್ ಜಾಗದಲ್ಲಿ ಏನಿದೆ, ಲಾಗ್ ಎಕ್ಸ್ ಇದೆ. ಸೊ ಲಾಗ್ ಎಕ್ಸ್, ಸೈನ್ ಆಫ್ ಲಾಗ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್.
ಸೊ ಸೈನನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ, ಸಾರಿ ಇಲ್ಲೊಂದು ಮಿಸ್ಟೇಕ್ ಮಾಡಿದ್ದೀನಿ, ಕಾಸ್ ಬರೀಬೇಕು. ಕಾಸ್ ಆಫ್ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್. ಸೊ ಆನ್ಸರ್ ಈಸ್ ಕಾಸ್ ಆಫ್ ಲಾಗ್ ಎಕ್ಸ್. ಡಿಫೈನ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ? 1/x. ನೋಡಿ ನಿಮ್ಗೆ ಅರ್ಥ ಆಯ್ತಾ ಇದು? ಸೊ ಪ್ಲಸ್ 4 ಸೈನ್ ಆಫ್ ಸಮಥಿಂಗ್ ಈಸ್ ಕಾಸ್ ಆಫ್ ಸಮಥಿಂಗ್, ಮತ್ತು ಸಮಥಿಂಗ್ ಅಂದರೆ ಲಾಗ್ ಎಕ್ಸ್. ಲಾಗ್ ಎಕ್ಸ್ನ ಡಿಫೈನ್ ಮಾಡಿದ್ರೆ 1/x. ನೋಡಿ ನಿಮ್ಗೆ ಅರ್ಥ ಆಯ್ತಾ? ಈ ಸ್ಟೆಪ್ಸ್ ಅರ್ಥ ಆಯ್ತಾ? ನೋಡಿ ಈ ಡಿಫ್ರೆನ್ಸಿಯೇಷನ್ ಅರ್ಥ ಆಯ್ತಾ? ನೋಡಿ ಕಾಸ್ ಆಫ್ ಸಮಥಿಂಗ್ ಇದ್ದರೆ ಮೈನಸ್ ಸೈನ್ ಸಮಥಿಂಗ್. ಕಾಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ಹೇಳಿ? ಮೈನಸ್ ಸೈನ್ ಸಮಥಿಂಗ್, ಬಟ್ ಸಮಥಿಂಗ್ ಜಾಗದಲ್ಲಿ ಏನಿದೆ? ಲಾಗ್ ಎಕ್ಸ್. ಲಾಗ್ ಎಕ್ಸ್ನ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದಾಗ 1/x ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಬಂದಿದ್ದು ಕಾಸ್ ಲಾಗ್ ಎಕ್ಸ್. ಸೈನ್ ಲಾಗ್ ಎಕ್ಸ್. ಸೈನ್ ಲಾಗ್ ಎಕ್ಸ್ನ ಸೈನ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕಾಸ್ ಆಯಿತು. ಸಮಥಿಂಗ್ ಇದೆ, ಲಾಗ್ ಎಕ್ಸ್ ಇದೆ, ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್. ಸೊ ಲಾಗ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/x ಬರುತ್ತೆ. ನೋಡಿ ನಿಮ್ಗೆ ಅರ್ಥ ಆಯ್ತಾ ಇದು? ಸೊ ನಾನೇನು ಮಾಡ್ತೀನಿ, ಈ ಎಕ್ಸನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. ಎಲ್ಲಿ ಎಕ್ಸ್ ಇಲ್ಲೊಂದಿದೆ, ಇಲ್ಲೊಂದು ಎಕ್ಸ್ ಇದೆ, ಅದಕ್ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಎಕ್ಸ್ ಟೈಮ್ಸ್ y1 ಮೈನಸ್ 3 ಸೈನ್ ಲಾಗ್ ಎಕ್ಸ್ ಪ್ಲಸ್ 4 ಕಾಸ್ ಲಾಗ್ ಎಕ್ಸ್. ಇದು ಒಂದು ಸಲ ಡಿಫ್ರೆನ್ಷಿಯೇಟ್. ಎಕ್ಸನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು, ಮತ್ತೆ ಇದನ್ನು ರಿಪೀಟ್ ಮಾಡಬಾರ್ದು. ನಾವು ಅಗೈನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಅಗೈನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ನೀವು ಸೂಕ್ಷ್ಮವಾಗಿ ಒಂದು ಗೊತ್ತಾಗಬೇಕು ಇಲ್ಲಿ ಏನು ಅಂದರೆ ಇಲ್ಲಿ XY1 ಇದೆಯಲ್ವಾ, ಇದಕ್ಕೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಪ್ರಾಡಕ್ಟ್ ರೂಲ್ ಅಂದರೆ ಏನು? ಡಿಫ್ರೆನ್ಷಿಯೇಟ್ ಮಾಡಬೇಕಲ್ವಾ. ಎಕ್ಸನ್ನು ಹಾಗೆ ಇಡಿ, ಎಕ್ಸ್ ಫಸ್ಟ್ ಫಂಕ್ಷನ್ನು, y1 ಸೆಕೆಂಡ್ ಫಂಕ್ಷನ್ನು. y1ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ y2 ಆಗುತ್ತೆ, ಪ್ಲಸ್ y1ನ ಹಾಗೆ ಇಡಿ. ನೋಡಿ y1 ಹಾಗೆ ಇಡಿ, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಏನಾಗುತ್ತೆ? 1 ಬರೆಯೋ ಅವಶ್ಯಕತೆ ಇಲ್ಲ, ಮೈನಸ್ 3 ಅದ್ರ ಪಾಡ್ಗಿರಲಿ. ವಾಟ್ ಈಸ್ ಸೈನ್ ಡಿಫ್ರೆನ್ಸಿಯೇಷನ್? ಸೈನ್ ಆಫ್ ಸಮಥಿಂಗ್, ಈಗ ತಾನೇ ಹೇಳಿದೆ, ಸೈನ್ ಆಫ್ ಸಮಥಿಂಗ್ ಇದ್ದರೆ ಕಾಸ್ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್. ನೋಡಿ ಅರ್ಥ ಆಯ್ತಾ? ಸೈನ್ ಲಾಗ್ ಎಕ್ಸ್ ಇದೆಯಲ್ವಾ, ನೋಡಿ. ಸೊ ಸೈನ್ ಲಾಗ್ ಎಕ್ಸ್ ಇದ್ದರೆ ಕಾಸ್ ಲಾಗ್ ಎಕ್ಸ್, ಮತ್ತು ಲಾಗ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/x. ಅದನ್ನೇ ಮಾಡಿರೋದು. ನೋಡಿ ಅರ್ಥ ಆಯ್ತಾ? ನೆಕ್ಸ್ಟು ಇಲ್ಲಿ ಕೇಳಿಸ್ಕೊಳ್ಳಿ, ಇದನ್ನು ನಾನು ಶಾರ್ಟ್ ಮಾಡ್ತೀನಿ. ಕಾಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? 4 ಅದ್ರ ಪಾಡಿಗಿರಲಿ. ವಾಟ್ ಈಸ್ ಕಾಸ್ ಡಿಫ್ರೆನ್ಸಿಯೇಷನ್? ಮೈನಸ್ ಪ್ಲಸ್ ಇದೆ ಇಲ್ಲಿ, ಮೈನಸ್ ಸೈನ್, ಕಾಸು ಮೈನಸ್ ಸೈನ್ ಸಮಥಿಂಗ್, ದಟ್ ಈಸ್ ಲಾಗ್ ಎಕ್ಸ್, ಮತ್ತು ಲಾಗ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/x. ಸೊ ಗ್ರೂಪಿಂಗ್ ಮಾಡ್ಕೊಂಡಾಗ ನೋಡಿ, ಈ ಎಕ್ಸನ್ನು ಇಲ್ಲಿ ಎಕ್ಸ್ ಇದೆಯಲ್ವಾ, ಮಲ್ಟಿಪ್ಲೈ ಮಾಡಿಬಿಡಿ. ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಎಕ್ಸ್ ಸ್ಕ್ವಯರ್ y2 ಪ್ಲಸ್ ಎಕ್ಸ್ ಟೈಮ್ಸ್ y1 ಮೈನಸ್ 3 ಕಾಸ್ ಲಾಗ್ ಎಕ್ಸ್, 3 ಕಾಸ್ ಲಾಗ್ ಎಕ್ಸ್, ಮೈನಸ್ ಕಾಮನ್ ತೊಗೊಳ್ತೀನಿ, ಪ್ಲಸ್ 4 ಸೈನ್ ಲಾಗ್ ಎಕ್ಸ್. ನೀವು ಪ್ರಾಕ್ಟೀಸ್ ಮಾಡಬೇಕು ಇದು ಬುಕ್ಕಲ್ಲಿ. ಸೊ ಇದು ಕಂಪ್ಲೀಟು ಕೊಟ್ಟಿರೋ ಕ್ವಶನ್ನೇ ನೋಡಿ, y. ಸೊ y ಆಯಿತು. ಸೊ ಫೈನಲಿ ಏನಾಯಿತು? ರೀಅರೇಂಜ್ ಮಾಡ್ತೀನಿ ನೋಡಿ, ಎಕ್ಸ್ ಸ್ಕ್ವಯರ್ y2 ಪ್ಲಸ್ ಎಕ್ಸ್ ಟೈಮ್ಸ್ y1 ಈಸ್ ಈಕ್ವಲ್ ಟು ಮೈನಸ್ y. ಇದು y. ಸೊ ರೀಅರೇಂಜ್ ಮಾಡಿದ್ರೆ ಎಕ್ಸ್ ಸ್ಕ್ವಯರ್ y2 ಪ್ಲಸ್ ಎಕ್ಸ್ ಟೈಮ್ಸ್ y1, ಈ ಮೈನಸ್ ವೈನ ಲೆಫ್ಟ್ಗೆ ಶಿಫ್ಟ್ ಮಾಡಿ, ಪ್ಲಸ್ y ಈಸ್ ಈಕ್ವಲ್ ಟು 0. ಪ್ರೂವ್ ಮಾಡಿದ್ವಿ. ನೀವು ಇಲ್ಲಿ ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ, ಡಿಫ್ರೆನ್ಷಿಯೇಟ್ ಮಾಡ್ತಾ ರೀಅರೇಂಜ್ ಮಾಡ್ತಾ ಹೋಗಬೇಕು. ನೋಡಿ ಸ್ಟೆಪ್ಸ್ ಅರ್ಥ ಆಯ್ತಾ? ಸೂಕ್ಷ್ಮವಾಗಿ ನಿಮಗೆ ಗೊತ್ತಾಗಬೇಕಾಗಿರೋದು ನಾನು ಇಲ್ಲಿ ನೋಟ್ ಮಾಡಿಬಿಡ್ತೀನಿ. ನೋಡಿ ನೋಟ್ ಏನಪ್ಪ ಅಂದರೆ, ಕಾಸ್ ಲಾಗ್ ಎಕ್ಸ್ ಅಂದರೆ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಮೈನಸ್ ಸೈನ್ ಸಮಥಿಂಗ್ ಬರೆದು
ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್. ಸೊ ಇದು ಡಿಫ್ರೆನ್ಷಿಯೇಟ್ ಮಾಡಿದಾಗ ಈ ಸೂಕ್ಷ್ಮ ನಿಮಗೆ ಗೊತ್ತಾಯಿತು ಅಂದರೆ ಅಲ್ಲಿಗೆ ಮುಗೀತು. ನಾವು ಪ್ರೂವ್ ಮಾಡಾಯಿತು ಇಲ್ಲಿಗೆ. ಸ್ಟೆಪ್ಸ್ ನೋಡಿ, 4 ಸ್ಟೆಪ್ಸಲ್ಲಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. 4 ಸ್ಟೆಪ್ಪು. ಒನ್ ಟೈಮ್ ಡಿಫ್ರೆನ್ಸಿಯೇಷನ್, ರೀಅರೇಂಜ್ ಮಾಡ್ಕೊಳ್ಳಿ. ಅಗೈನ್ ಪ್ರಾಡಕ್ಟ್ ರೂಲ್, ಇಲ್ಲಿ ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ಕೊಳ್ಳಿ, ಕೇರ್ಫುಲ್ ಆಗಿರಬೇಕು, ಈ ಸ್ಟೆಪ್ಪು ಮಿಸ್ ಮಾಡಬಾರ್ದು. ಪ್ರಾಡಕ್ಟ್ ರೂಲು ಮೈನಸ್ ಕಾಮನ್ನು 3 cos log x ಪ್ಲಸ್ 4 sin log x ಕೊಟ್ಟಿರೋ ಕ್ವಶನೇ ಬಂದುಬಿಡ್ತು. y ಬಂತು, ಮೈನಸ್ ವೈನ ಎಡಗಡೆಗೆ ತಗೊಂಡ್ರೆ ಪ್ಲಸ್ ವೈ ಆಯಿತು. ಸೊ ಒಂದು ಸ್ಟೆಪ್, ಸೆಕೆಂಡ್ ಸ್ಟೆಪ್, ಆ್ಯಂಡ್ ದಿಸ್ ಇಸ್ ದ ಥರ್ಡ್ ಸ್ಟೆಪ್. ಫೈನಲ್ ಕನ್ಕ್ಲೂಷನ್ ಇಸ್ ದ ಫೋರ್ತ್ ಸ್ಟೆಪ್. ನೋಡಿ ಎಷ್ಟು ಈಸಿಯಾಗಿ 4 ಸ್ಟೆಪ್ಪಲ್ಲಿ ನೀವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ನೋಡಿ ಅರ್ಥ ಆಯ್ತಾ ನಿಮಗೆ? ನೀವು ಸೂಕ್ಷ್ಮವಾಗಿ ಏನು ಗೊತ್ತಿರಬೇಕು ಗೊತ್ತಾ? ಇಲ್ಲಿ ಏನಪ್ಪ ಇದು ಕಾಸ್ ಸಮಥಿಂಗ್ ಇದ್ದಾಗ ಮೈನಸ್ ಸೈನ್ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್ ಜಾಗದಲ್ಲಿ ಏನಿದೆ ಲಾಗ್ ಎಕ್ಸ್ ಇದೆ. ಲಾಗ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/x ಬರುತ್ತೆ. ಇದು ನಿಮ್ಗೆ ಅರ್ಥ ಆಯ್ತಾ ಅಂತ ಅಂದ್ಕೊಳ್ತೀನಿ. ಇಲ್ಲಾಂದರೆ ನಾನು ಇಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು ಇಲ್ಲೂ ಕೂಡ ನಿಮಗೆ ಗೊತ್ತಾಯಿತು ಅಂತ ತಿಳ್ಕೊಳ್ತೀನಿ. ನೋಡಿ ಈ ಸೂಕ್ಷ್ಮಗಳು ನಿಮಗೆ ಗೊತ್ತಾಗಿರಬೇಕು. ಸೊ ಇದನ್ನು ನಾನು ಕ್ಲೋಸ್ ಮಾಡೋಣ. ಕ್ವೆಶ್ಚನ್ಗೆ ಹೋಗೋಣ ಈಗ ನಾವು. ಫೈನ್. ನಾವು ಈ ಕ್ವೆಶನ್ನು ಸೊಲ್ಯೂಷನ್ y ಈಸ್ ಈಕ್ವಲ್ ಟು tan ಇನ್ವರ್ಸ್ ಎಕ್ಸ್ ಹೋಲ್ ಸ್ಕ್ವೇರ್. ಸೊ ಸಮಥಿಂಗ್ ಸ್ಕ್ವೇರ್ ನೋಡಿ, ಇಲ್ಲಿ ಸೂಕ್ಷ್ಮವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಮಥಿಂಗ್ ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಮಾಡಿದಾಗ 2 times ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗುತ್ತೆ? y1 ಸಮಥಿಂಗ್ ಸ್ಕ್ವೇರ್ 2 times tan ಇನ್ವರ್ಸ್ ಎಕ್ಸ್, ಡಿಫ್ರೆನ್ಸಿಯೇಷನ್ ಆಫ್ tan ಇನ್ವರ್ಸ್ ಎಕ್ಸ್, ಡಿ ಬೈ ಡಿ ಎಕ್ಸ್ ಆಫ್ tan ಇನ್ವರ್ಸ್ ಎಕ್ಸ್, ಡಿ ಬೈ ಡಿ ಎಕ್ಸ್ ಆಫ್ tan ಇನ್ವರ್ಸ್ ಎಕ್ಸ್. ವಾಟ್ ಈಸ್ ಡಿಫರೆನ್ಸ್ ಆಫ್ tan ಇನ್ವರ್ಸ್ ಎಕ್ಸ್? ಇದು y1 ಆಗಿರಲಿ. 2 times tan ಇನ್ವರ್ಸ್ ಎಕ್ಸ್. ಡಿಫೈನ್ ಆಫ್ tan ಇನ್ವರ್ಸ್ ಎಕ್ಸ್ ಏನಾಗುತ್ತೆ? 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೀಗಿರಲಿ ಇಂಟು y1 ಈಸ್ ಈಕ್ವಲ್ ಟು 2 tan ಇನ್ವರ್ಸ್ ಎಕ್ಸ್. ಅಗೈನ್ ಡಿಫ್ರೆನ್ಷಿಯೇಟ್ ಮಾಡಿ, ಇದನ್ನು ಆನ್ಸರ್ ಬಂದ್ಬಿಡುತ್ತೆ ನೋಡ್ಕೊಳ್ಳಿ. ಅಗೈನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ರಾಡಕ್ಟ್ ರೂಲ್ ಥರ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹಾಗೆ ಇರಲಿ. y1 ಇಬ್ಬರಿದ್ದಾರೆ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹಾಗೆ ಉಳಿಸ್ಕೊಳ್ಳಿ. y1 ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ? y2 ಆಗುತ್ತೆ. y2 ಪ್ಲಸ್ y1 ಹಾಗೆ ಇರಲಿ, y1 ಹಾಗೆ ಇರುತ್ತೆ. 1 ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0, ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x ಈಸ್ ಈಕ್ವಲ್ ಟು ಅಷ್ಟೇ. ಮುಗೀತು ಆನ್ಸರು. 2 ಅದ್ರ ಪಾರ್ಟ್ಗಿರಲಿ. tan ಇನ್ವರ್ಸ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 divided by 1 plus x square. ಡಿಫೈನ್ ಆಫ್ tan ಇನ್ವರ್ಸ್ ಎಕ್ಸ್ ಈಸ್ 1 divided by 1 plus x square ಬರೆದಿದ್ದೀನಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿಬಿಡಿ. ಈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ನ ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಇಲ್ಲಿಗೆ ಮತ್ತು ಇಲ್ಲಿಗೆ ಮಲ್ಟಿಪ್ಲೈ ಮಾಡೋಣ. ಸೊ 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಇನ್ನೊಂದು ಬಂದು ಸೇರ್ಕೊಳ್ತಂದರೆ ಸ್ಕ್ವಯರ್ y2 ಪ್ಲಸ್ 2x ಆಲ್ರೆಡಿ ಇದೆ. 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬಂದು ಸೇರಬೇಕು. ನೋಡಿ ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಇಂಟು y1 ಹಾಗೆ ಇದೆ ಈಸ್ ಈಕ್ವಲ್ ಟು 2. ದಿಸ್ ಈಸ್ ಪ್ರೂವ್ಡ್. 4 ಸ್ಟೆಪ್ ಆನ್ಸರು ಪ್ರೂವ್ ಆಗಿದೆ. ಪ್ರೂವ್ಡ್. ಸೊ ಸಿಂಪಲ್. ಒನ್ ಟೈಮ್ ಡಿಫ್ರೆನ್ಸಿಯೇಷನ್, ಅಗೇನ್ ಯು ಡಿಫ್ರೆನ್ಷಿಯೇಟ್, ಯು ಯೂಸ್ ದ ಪ್ರಾಡಕ್ಟ್ ರೂಲ್. ಇಲ್ಲಿ ಪ್ರಾಡಕ್ಟ್ ರೂಲ್ ಮಾಡಬೇಕು, ಕೇರ್ಫುಲ್ ಆಗಿರಬೇಕು. ಪ್ರಾಡಕ್ಟ್ ರೂಲ್ ಮಿಸ್ ಮಾಡ್ತು ಅಂದರೆ ಮಿಸ್ ಆಗಿಬಿಡುತ್ತೆ. ಸೊ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು y2 ಪ್ಲಸ್ y1 ಡಿಫ್ರೆನ್ಷಿಯೇಟ್ ಮಾಡಿದ್ರೆ y2 ಆಗುತ್ತೆ. y1 ಇಟ್ಕೊಳ್ಳಿ, ಡಿಫ್ರೆನ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ 2x. ನೋಡಿ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ನಾವು. ಸೊ ಇದನ್ನು 4 ವರ್ಷ ಕೇಳಿದರೆ ಮತ್ತೆ ಮಾರ್ಚ್ 2020 ಕೇಳಿರುವಂಥ ಕ್ವೆಶನ್ ಇದು. ಮಾರ್ಚ್ 2020. ಸೊ 4 ಸ್ಟೆಪ್ಸು 5 ಮಾರ್ಕ್ಸ್ ಪ್ರಾಬ್ಲಮ್ಮು. ನೋಡಿ ಎಲ್ರಿಗೂ ಅರ್ಥ ಆಗಿದೆಯಾ ಅಂತ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಇದು ನಿಮ್ಮ ವರ್ಕ್ಡ್ ಎಕ್ಸಾಂಪಲ್ಸು. ಇದು ಕೂಡ ತುಂಬ ಈಸಿ ಇದೆ. ಈಸಿ ಸ್ಟೆಪ್ಪಲ್ಲಿ ಮಾಡೋಕ್ಕೆ ಟ್ರೈ ಮಾಡೋಣ. ಸೊಲ್ಯೂಷನ್ y ಈಸ್ ಈಕ್ವಲ್ ಟು sin ಇನ್ವರ್ಸ್ x. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x. y ಇರೋದೇನು ಬರಿತೀರಾ? y1 ಬರಿತೀನಿ.
ಸೈನ್ ಇನ್ವರ್ಸ್ ಏನು ಬರೀತೀರಾ, 1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವಯರ್. ಡಿಫರೆನ್ಸ್ ಸೈನ್ ಇನ್ವರ್ಸ್ ಎಕ್ಸ್ 1 ಡಿವೈಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವಯರ್. ಇಲ್ಲಿ ಮತ್ತೆ ಸೆಕೆಂಡ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇದನ್ನು ರೂಟನ್ನೆಲ್ಲ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಟೈಮ್ ತೊಗೊಂಡ್ಬಿಡುತ್ತೆ. ಅದಕ್ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ ಕೇಳಿಸ್ಕೊಳ್ಳಿ. 1 ಮೈನಸ್ ಎಕ್ಸ್ ಸ್ಕ್ವಯರ್ ಇಂಟು y1 ಈಸ್ ಈಕ್ವಲ್ ಟು 1. ಇದನ್ನು ಸಿಂಪ್ಲಿಫೈ ಮಾಡೋಕ್ಕೆ ಟ್ರೈ ಮಾಡೋಣ. ಏನು ಮಾಡ್ತೀನಿ ಅಂದರೆ ಸ್ಕ್ವಯರಿಂಗ್ ಆನ್ ಬೋತ್ ಸೈಡ್ಸ್. ಯಾಕಪ್ಪ ನಾನು ಸ್ಕ್ವಯರ್ ಮಾಡ್ತೀನಿ, ಸ್ಕ್ವಯರ್ ಆನ್ ಬೋತ್ ಸೈಡ್ಸ್. ಸ್ಕ್ವಯರಿಂಗ್ ಮಾಡ್ಕೊಳ್ಳೋದ್ರಿಂದ ನನಗೊಂದು ಲಾಭ ಆಗುತ್ತೆ ಇಲ್ಲಿ. ಏನು ಅಂದರೆ 1 ಮೈನಸ್ ಎಕ್ಸ್ ಸ್ಕ್ವಯರ್ ಇಂಟು ಇದು y1 ಸ್ಕ್ವಯರ್ ಈಸ್ ಈಕ್ವಲ್ ಟು 1 ಸ್ಕ್ವಯರ್ ಮಾಡಿದ್ರೆ 1. ಅರ್ಥ ಆಯ್ತಲ್ವಾ? ಈಗ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಇಲ್ಲಿ ಫಸ್ಟ್ ಫಂಕ್ಷನ್, ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್. 1 ಮೈನಸ್ ಎಕ್ಸ್ ಸ್ಕ್ವಯರ್ ಅಗೈನ್ ಡಿಫ್ರೆನ್ಷಿಯೇಟ್. ಇಲ್ಲಿ ಒಂದು ಸ್ಟೆಪ್ ಬರೀಬೇಕು. ಅಗೈನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಬರೆದ್ಬಿಟ್ಟೆ. 1 ಮೈನಸ್ ಎಕ್ಸ್ ಸ್ಕ್ವಯರ್ ಹಾಗೇ ಇರಲಿ. y1 ಸ್ಕ್ವಯರ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನೋಡಿ, ನಿಮ್ಗೆ ಇಲ್ತೀನಿ ಇಲ್ಲಿ ಸೂಕ್ಷ್ಮವಾಗಿ ನೋಡ್ಕೊಳ್ಳಿ. ಇದೊಂದು ಸ್ವಲ್ಪ ಕೇಳಿಸ್ಕೊಳ್ಳಿ. y1 ಸ್ಕ್ವಯರ್ ಸಮಥಿಂಗ್ ಸ್ಕ್ವಯರ್ ಡಿಫ್ರೆನ್ಸಿಯೇಷನ್ ಈಸ್ 2 times something into d by dx of ಸಮಥಿಂಗ್ ಸ್ಕ್ವಯರ್ ಇದ್ದರೆ. ಸೊ ಇಲ್ಲಿ y1 ಸ್ಕ್ವಯರ್ ಇದೆ, y1 ಇಂಟು y1. ಸೊ y1 ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, 2 times y1 ಇಂಟು y2. ನೋಡಿ ಅರ್ಥ ಆಯ್ತಾ ಈ ಸ್ಟೆಪ್ಪು? y1 ಸ್ಕ್ವಯರ್ ಡಿಫ್ರೆನ್ಸಿಯೇಷನ್ ಈಸ್ 2 times y1 ಇಂಟು y2. ಅರ್ಥ ಇದೆಯಾ? ಸೊ ಕ್ಲೋಸ್ ಮಾಡೋಣ. ಓಕೆ. ಸೊ y1 ಸ್ಕ್ವಯರ್ ಡಿಫ್ರೆನ್ಸಿಯೇಷನ್ ಈಸ್ 2 times y1 ಇಂಟು y2 ಪ್ಲಸ್ y1 ಸ್ಕ್ವಯರ್ ಹಾಗೆ ಇರಲಿ. ಪ್ರಾಡಕ್ಟ್ ರೂಲ್ ಸೆಕೆಂಡ್ ಫಂಕ್ಷನ್ ಹಾಗೆ ಇಟ್ಕೊಳ್ಳಿ. ಡಿಫ್ರೆನ್ಸಿಯೇಷನ್ ಆಫ್ 1 0, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವಯರ್ 2x ಆಗುತ್ತೆ, ಮೈನಸ್ ಆಗಿದೆ, ಮೈನಸ್ 2x ಈಸ್ ಈಕ್ವಲ್ ಡಿಫೈನ್ 1 ಈಸ್ 0. ಸೊ ಇಲ್ಲಿ ಕಾಮನ್ ಏನಿದೆ, y1 ಇದೆ, ಇಲ್ಲೂ y1 ಇದೆ, ಮತ್ತು 2 ಇದೆ. ಸೊ ವಾಟ್ ಐ ವಿಲ್ ಡೂ ಈಸ್ ಡಿವೈಡ್ ಎಂಟೈರ್ ಥಿಂಗ್ ಬೈ 2 times y1. 2 times y1 ಇಂದ ಡಿವೈಡ್ ಮಾಡ್ತೀನಿ, ಭಾಗ ಮಾಡಿಬಿಡ್ತೀನಿ, ತೆಗೆದುಬಿಡ್ತೀನಿ. ಕಾಮನ್ ಫ್ಯಾಕ್ಟರು 1 ಮೈನಸ್ ಎಕ್ಸ್ ಸ್ಕ್ವಯರ್ ಇಂಟು y2, 2 ತೆಗೆದೆ, ಮೈನಸ್ ಎಕ್ಸ್ ಟೈಮ್ಸ್ y1 ಈಸ್ ಈಕ್ವಲ್ ಟು 0. ದಿಸ್ ಈಸ್ ನಥಿಂಗ್ ಬಟ್ 1 ಮೈನಸ್ ಎಕ್ಸ್ ಸ್ಕ್ವಯರ್. y2 ಅಂದರೆ ಏನು, ಡಿ ಸ್ಕ್ವಯರ್ y ಬೈ ಡಿ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಇಂಟು dy by dx is equal to 0. ನೋಡಿ ಕ್ವೆಶನ್ಸು y is equal to sin inverse x ಕೊಟ್ಟಿದ್ದರು, ಶೋ ದಟ್ ಅಂತ ಕೊಟ್ಟಿದ್ದಾರೆ. ಸೊ ಡಿಫ್ರೆನ್ಸಿಯೇಷನ್ ಕೇಳುವಂಥ ಎಲ್ಲ 5 ಮಾರ್ಕ್ಸ್ ಪ್ರಾಬ್ಲಮು ತುಂಬ ಈಸಿಯಾಗಿದೆ. ಯಾಕೆ ಅಂತಂದರೆ ಕ್ವೆಶನ್ಸ್ ಕೊಟ್ಟಿರ್ತಾರೆ, ಪ್ರೂವ್ ಮಾಡಿ ಅಂತ ಕೊಟ್ಟಿರ್ತಾರೆ, ನೀವು ಪ್ರೂವ್ ಮಾಡಿಸ್ಬೇಕಷ್ಟೇ. ಸೊ ಅಲ್ಲಿಗೆ ಮುಗೀತಲ್ವಾ? ಸೊ ಇದು 2 ವರ್ಷ ಕೇಳಿರೋಂಥ ಪೇಪರು. ನೋಡಿ ಅರ್ಥ ಆಯ್ತಾ ಎಲ್ರಿಗೂ? ಈ ಸೂಕ್ಷ್ಮ ಗೊತ್ತಾಗಬೇಕು ನಿಮಗೆ. ಈ ಸೂಕ್ಷ್ಮ ಯಾಕೆ ಈ ಥರ ಬಂತು ಇದು ಗೊತ್ತಾಯಿತು ಅಂದರೆ y1 ಸ್ಕ್ವಯರ್ನ ಡಿಫ್ರೆನ್ಷಿಯೇಟ್ ಹೇಗೆ ಮಾಡಿದ್ವಿ ಇದು ನಿಮಗೆ ಗೊತ್ತಾಯಿತು ಅಂದರೆ ಇಲ್ಲಿಗೆ ಇದು ಪ್ರಾಬ್ಲಮ್ ಫಿನಿಶ್, ಮುಗೀತು ಅಂತ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಫೈನ್. ಇದನ್ನು ಡಿಸ್ಕಾರ್ಡ್ ಮಾಡಿಬಿಡ್ತೀನಿ, ಕ್ಲೋಸ್ ಮಾಡ್ತೀನಿ, ಇದು ಬೇಡ ನಮಗೆ. ನೆಕ್ಸ್ಟ್ ಕ್ವೆಶನ್ನು, ಇದು ಔಟ್ ಆಫ್ ದ ಟೆಕ್ಸ್ಟ್ ಬುಕ್ ಕೇಳಿರುವಂಥ ಕ್ವೆಶನ್ನು, ಮಾರ್ಚ್ 2016 ಕೇಳಿದರು. ಸೊ ಅದನ್ನು ಕೂಡ ಮಾಡಿಬಿಡೋಣ, ಏನು ತೊಂದರೆ ಇಲ್ಲ. y ಬರ್ಕೊಳ್ಳೋಣ. y ಸೈನ್ ಇನ್ವರ್ಸ್ ಎಕ್ಸ್ ಹೋಲ್ ಸ್ಕ್ವಯರ್ ಕೊಟ್ಟಿದ್ದಾರೆ. ಸಮಥಿಂಗ್ ಸ್ಕ್ವಯರ್, ಡಿಫ್ರೆನ್ಸಿಯೇಷನ್ ಆಫ್ ಸಮಥಿಂಗ್ ಸ್ಕ್ವಯರ್ ಇದ್ರೆ ಏನು ಮಾಡ್ತೀರಾ, 2 times ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್ ಜಾಗದಲ್ಲಿ ಏನಿದೆ ಸೈನ್ ಇನ್ವರ್ಸ್. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗುತ್ತೆ, y1 ಈಸ್ ಈಕ್ವಲ್ ಟು 2 times ಸೈನ್ ಇನ್ವರ್ಸ್ ಎಕ್ಸ್. ಡಿಫೈನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಏನಾಗುತ್ತೆ, ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವಯರ್. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವಯರ್ ಇಂಟು y1 ಈಸ್ ಈಕ್ವಲ್ ಟು 2 ಸೈನ್ ಇನ್ವರ್ಸ್ ಎಕ್ಸ್. ಸೊ 2 ಸೈನ್ ಇನ್ವರ್ಸ್ ಎಕ್ಸ್. ಸೈನ್ ಇನ್ವರ್ಸ್ ಎಕ್ಸ್ ಅಂದರೆ ಏನಾಗುತ್ತೆ, ಇಲ್ಲಿ ನೋಡಿ, ಸೈನ್ ಇನ್ವರ್ಸ್ ಎಕ್ಸ್ ಹೋಲ್ ಸ್ಕ್ವಯರ್ ಇಸ್ 2 y. ಬರೀ ಸೈನ್ ಇನ್ವರ್ಸ್ ಎಕ್ಸ್ ಅಂದರೆ ರೂಟ್ y. ಸೈನ್ ಇನ್ವರ್ಸ್ ಎಕ್ಸ್ ಅಂತ ಏನಾದರೂ ಕೇಳಿದ್ರೆ ಅವರು ರೂಟ್ y ಅಂತ ಬರಿಬೋದು.
ಸೊ ನಾನೇನು ಮಾಡ್ತೀನಿ ಇಲ್ಲಿ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಹಾಗೆ ಇರಲಿ ಇಂಟು y1 ಹಾಗೆ ಇರಲಿ ಟು ಸೈನ್ ಇನ್ವರ್ಸ್ ಎಕ್ಸ್ನ ರೂಟ್ ವೈ ಬರ್ಕೊಳ್ತೀನಿ. ಸ್ಕ್ವಯರ್ ಮಾಡೋದ್ರಿಂದ ನನಗೆ ಒಂದು ಅಡ್ವಾಂಟೇಜ್ ಇದೆ, ರೂಟ್ ಹೋಗುತ್ತೆ, ಸ್ಕ್ವಯರ್ ಆನ್ ಬೋತ್ ಸೈಡ್ಸ್. ಎರಡೂ ಕಡೆ ನಾನು ಸ್ಕ್ವಯರ್ ಮಾಡಿಬಿಡ್ತೀನಿ, ವರ್ಗ ತೊಗೊಂಡ್ಬಿಡ್ತೀನಿ. ಯಾಕೆ ತೊಗೊಳ್ಳೋದು ಅಂದರೆ ಇದು ಸ್ಕ್ವೇರ್ ರೂಟ್ ಹೋಗುತ್ತೆ, 1 ಮೈನಸ್ ಎಕ್ಸ್ ಸ್ಕ್ವೇರ್ ಹಾಗೆ ಇರಲಿ, ಇದು y1 ಬಂದುಬಿಟ್ಟು ಸ್ಕ್ವಯರ್ ಆಗಿಬಿಡ್ತು, 2ನ ಸ್ಕ್ವಯರ್ ಮಾಡಿದ್ರೆ 4 ಆಗುತ್ತೆ, ರೂಟ್ ವೈನ ಸ್ಕ್ವಯರ್ ಮಾಡಿದಾಗ ಸ್ಕ್ವಯರ್ ವರ್ಗಮೂಲ ಹೋಗುತ್ತೆ, ವರ್ಗಮೂಲ ಹೋಗಿ y ಉಳಿಯುತ್ತೆ. ಅಂದರೆ ಸ್ಕ್ವಯರ್ ರೂಟ್ you get rid of square root and you left out with only y. Now again differentiate with respect to x. So 1 minus x square ಹಾಗೆ ಇರಲಿ, y1 ಸ್ಕ್ವೇರ್ ಈಗ ತಾನೇ ಹೇಳಿದೆ, y1 ಸ್ಕ್ವೇರ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2 times y1 into y2 ಪ್ಲಸ್ y1 ಸ್ಕ್ವೇರ್ ಹಾಗೆ ಇರಲಿ, ಡಿಫ್ರೆನ್ಸಿಯೇಷನ್ ಆಫ್ 1 is 0, ಡಿಫ್ರೆನ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ minus 2x, ಅಲ್ಲಿ ಮೈನಸ್ ಇರೋದ್ರಿಂದ ಈಸ್ ಈಕ್ವಲ್ ಟು 4 times y1, y ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ y1. ಏನು ಕಾಮನ್ ಇದೆ ನೋಡಿ, ಡಿವೈಡ್ ಬೈ ಎಂಟೈರ್ ಥಿಂಗ್ ಡಿವೈಡ್ ಬೈ 2 times y1, 2y1 ಕಾಮನ್ ಇದೆ, 2y1 ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಸೊ 1 ಮೈನಸ್ ಎಕ್ಸ್ ಸ್ಕ್ವೇರ್ ಉಳಿದೆಯಾ, 2y1 ಹೋಯಿತು, y2 ಉಳಿತಾ, ಪ್ಲಸ್ ಸಾರಿ ಇಲ್ಲಿ ಮೈನಸ್ 2 ಇದೆ, 2 ಹೋಗುತ್ತಾ, 2 ಕ್ಯಾನ್ಸಲ್ ಆಯಿತು, y1 ಒಂದು ಹೋಯಿತು. ಸೊ ಎಕ್ಸ್ ಟೈಮ್ಸ್ y1 ಈಸ್ ಈಕ್ವಲ್ ಟು 4 ಡಿವೈಡ್ ಬೈ 2 ಅಂದರೆ 2 ಉಳಿಯುತ್ತೆ, y1 ಕ್ಯಾನ್ಸಲ್ ಆಗುತ್ತೆ. ಸೊ ಫೈನಲ್ ಆನ್ಸರ್ ಈಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು y2 ಮೈನಸ್ xy1 ಈಸ್ ಈಕ್ವಲ್ ಟು 2. ಪ್ರೂವ್ ಮಾಡಿದ್ದೀವಿ, ವಿ ಹ್ಯಾವ್ ಪ್ರೂವ್ಡ್. ನೋಡಿ, ಇದು ಔಟ್ ಆಫ್ ದ ಟೆಕ್ಸ್ಟ್ ಬುಕ್ ಕೇಳಿರುವಂಥ ಕ್ವೆಶನ್ನು, ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ಬಟ್ ಈ ಪ್ರೈವೇಟ್ ಟೆಕ್ಸ್ಟ್ ಬುಕ್ಸು, ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸಲ್ಲಿ ಇಲ್ಲ. ಈ ಬಾಸ್ಕೋ ಟೆಕ್ಸ್ಟ್ ಬುಕ್ಕಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೀವು ನೋಡಬಹುದು. ಸೊ ಇದು ಔಟ್ ಆಫ್ ದ ಟೆಕ್ಸ್ಟ್ ಬುಕ್ ಕ್ವೆಶನ್ ಆಗಿತ್ತು, ಮಾರ್ಚ್ 2016 ಕೇಳಿರೋವಂಥದ್ದು. ನೋಡಿ, ಅರ್ಥ ಆಯ್ತಾ ನಿಮಗೆ? ಮಾಡೋಕ್ಕಾಗಲ್ಲ ಅಂತೇನಿಲ್ಲ, ಮಾಡಬಹುದು. ನಿಮಗೆ ಚೈನ್ ರೂಲ್ ಪಕ್ಕಾ ಗೊತ್ತಿದೆ ಅಂದರೆ ಮಾಡಬಹುದು. ಸೊ ಶಾಲ್ ವಿ ಗೋ ಟು ನೆಕ್ಸ್ಟ್ ಕ್ವೆಶನ್? ಓಕೆ, ಲಾಸ್ಟ್ ಕ್ವೆಶನ್ ಅಂಡರ್ ದಿಸ್ ಸೆಕ್ಷನ್, ಸೊಲ್ಯೂಷನ್. ಇದು ತುಂಬ ಈಸಿ ಇದೆ, ಈಸಿಯಾಗಿ ಮಾಡೋಣ. e to the power y is equal to 1 divided by x plus 1 ಅಂತ ಬರ್ಕೊಂಡ್ಬಿಡ್ತೀನಿ. ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಷನ್ 1. ಒಂದು ಸೂಕ್ಷ್ಮ ಗೊತ್ತಿರಬೇಕು, ಡಿಫ್ರೆನ್ಸಿಯೇಷನ್ ಆಫ್ 1 by x ಏನು ಹೇಳಿ? 1 by x ಡಿಫ್ರೆನ್ಷಿಯೇಟ್ ಮಾಡಿದ್ರೆ -1 by x ಸ್ಕ್ವೇರ್. ಬಿಗಿನಿಂಗಲ್ಲೇ ಬರ್ಸಿದ್ದೀನಿ, ಫಾರ್ಮುಲಾ ನೋಡ್ಕೊಳ್ಳಿ, ಅದು ಗೊತ್ತಿದ್ರೆ ಸಾಕು, ಇದು ಮಾಡ್ಬೋದು ಅಂತ. ನಾವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x. e to the power of something, ಇದು e to the power of x ಅಲ್ಲ, e to the power of something. e to the power of something ಡಿಫ್ರೆನ್ಷಿಯೇಷನ್ ಇದ್ದರೆ e to the power of something ಇಂಟು d by dx ಆಫ್ ಸಮಥಿಂಗ್. ಬಟ್ ಸಮಥಿಂಗ್ ಅಂದರೆ ಏನಿಲ್ಲಿ y ಇದೆ. ಸೊ e to the power of y ಇಂಟು dy by dx. ಡಿಫ್ರೆನ್ಸಿಯೇಷನ್ ಆಫ್ 1 ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಅಂದರೆ -1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1. ಈ ಎಕ್ಸನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಆಗುತ್ತೆ, ಸೊ ಬರೀ ಅವಶ್ಯಕತೆ ಇಲ್ಲ. 1 ಮೈನಸ್ x1 ಡಿವೈಡ್ ಸ್ಕ್ವಯರ್ ಆಗುತ್ತೆ, ಸ್ಕ್ವಯರು. ನೋಡಿ, ಅರ್ಥ ಆಯ್ತಾ ಇದು? ಬಟ್ ಈಗ 1 ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಅಂದ್ರೇನು? e to the power y ಅಲ್ವಾ? ಸೊ ಮೈನಸ್ ಆಗಿರಲಿ, e to the power y ಹೋಲ್ ಸ್ಕ್ವಯರ್ ಆಯಿತು. ಇಲ್ಲೂ e to the power y ಇದೆ, dy ಬೈ dx ಇದೆ. ಇಲ್ಲಿ ಒಂದು ಟರ್ಮ್ ಕ್ಯಾನ್ಸಲ್ ಮಾಡಿ, ಇಲ್ಲಿ ಒಂದು ಪವರ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಣ, ಈಸಿ ಆಗುತ್ತೆ. ಈಗ ಉಳಿದ dy ಬೈ dx ಮೈನಸ್ ಅಗೈನ್, ಮತ್ತೆ ಇದು ತುಂಬ ಈಸಿ, ಈ ಥರ ಮಾಡ್ಕೊಂಡ್ಬಿಟ್ರೆ. ಅಗೈನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಈ ಸ್ಟೆಪ್ ಮಾಡಿದ್ರೆ ಈಸಿ. ಡಿ ಸ್ಕ್ವಯರ್ y ಬೈ ಡಿ ಎಕ್ಸ್ ಸ್ಕ್ವೇರ್ ಎಡಗಡೆ, ಬಲಗಡೆ ಮೈನಸ್ e to the power of y ಆಗಿರಲಿ, ಮತ್ತು ಇನ್ನೊಂದು ಸಲ dy ಬೈ ಡಿ ಎಕ್ಸ್ ಸೇರ್ಕೊಳ್ತಾ ಅಷ್ಟೇ. ಬಟ್ ನಿಮಗೆ ಈಗ ಆಲ್ರೆಡಿ ಗೊತ್ತಿರೋದೇನು ಅಂದರೆ e to the power y ಮೈನಸ್, ಇಲ್ಲಿ ನೋಡ್ಕೊಳ್ಳಿ, ಫ್ರಮ್ 2 ಅಂತ ನೋಡ್ಕೊಳ್ಳೋಣ. e to the power ಮೈನಸ್ e to the power y is nothing but dy by dx. ಬರಿಲ್ಲ ಹೇಗೆ? ಫ್ರಮ್ ಈಕ್ವೇಷನ್ 2, ಲುಕ್ ಅಟ್ ದ ಈಕ್ವೇಷನ್ 2. ಸೊ ಮತ್ತೆ dy by dx, ಎರಡು dy by dx ಇದೆ ಅಂತಂದರೆ ಇದೇನಾಯಿತು? dy by dx ಹೋಲ್ ಸ್ಕ್ವೇರ್ ಆಯಿತು. ಎರಡು ಟರ್ಮ್ ಇದೆಯಲ್ಲ, ಸ್ಕ್ವಯರು. ಇದು ಡಿ ಸ್ಕ್ವಯರ್ y ಬೈ ಡಿ ಎಕ್ಸ್, ಇದು ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಇದು ಫಸ್ಟ್ ಆರ್ಡರ್ ಡೆರಿವೇಟಿವ್, ಬಟ್ ಪವರ್ ಇಸ್ 2. ಡಿ ವೈ ಬೈ ಡಿ ಎಕ್ಸ್ 2 ಸಲ ಆಗಿದೆ, ಇದು ಸೆಕೆಂಡ್ ಆರ್ಡರ್, ಇದು 2 ಸಲ ಡಿಫ್ರೆನ್ಷಿಯೇಟ್ ಮಾಡಿ, ಇದಕ್ಕೂ ಡಿಫ್ರೆನ್ಸ್ ಇದೆ,
ತಿಳ್ಕೊಳ್ಳಿ. ಸೊ ದೇ ಆರ್ ಈಕ್ವಲ್ ಇನ್ ದಿಸ್ ಪ್ರಾಬ್ಲಮ್. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್. ಇದು ಗೊತ್ತಾಯ್ತಲ್ವಾ? ಎರಡು ಟರ್ಮ್ ಇದೆ, ಎಮ್ ಇಂಟು ಎಮ್ ಮಲ್ಟಿಪ್ಲೈ ಮಾಡಿದ್ರೆ ಎಮ್ ಸ್ಕ್ವೇರ್ ಆಗುತ್ತಲ್ಲ, ಆ ಥರ ಡಿ ವೈ ಬೈ ಡಿ ಎಕ್ಸ್ ಎರಡು ಸಲ ಇದೆ. ಎರಡು ಫಸ್ಟ್ ಆರ್ಡರ್, ಇದು ಫಸ್ಟ್ ಆರ್ಡರ್, ಇದು ಫಸ್ಟ್ ಆರ್ಡರ್, ಫಸ್ಟ್ ಇದು ಕೂಡ ಫಸ್ಟ್ ಆರ್ಡರೇ, ಇದು ಸೆಕೆಂಡ್, ಈ ಕಡೆ ಇರೋದು ಸೆಕೆಂಡ್ ಆರ್ಡರ್. ಸೊ ರೇರ್ ಕೇಸು ಸೆಕೆಂಡ್ ಆರ್ಡರ್ ಈಸ್ ಈಕ್ವಲ್ ಟು ದ ಫಸ್ಟ್ ಆರ್ಡರ್ ಸ್ಕ್ವೇರ್ ಅಂತ. ನೋಡಿ ನಿಮ್ಗೆ ಅರ್ಥ ಆಯ್ತಾ? ತುಂಬ ಸಿಂಪಲ್ ಸ್ಟೆಪ್ಪು ಇದು, ಒಂದು ಪೇಪರಲ್ಲಿ ಕೇಳಿರೋವಂಥದ್ದು. ಸೊ ಸಿಂಪಲ್ಲಾಗಿ ನೀವೇನು ಮಾಡಬೇಕು ಅಂದರೆ ಈ ಥರ ಮಾಡ್ಕೊಂಡ್ಬಿಟ್ರೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಒನ್ ಬೈ ಎಕ್ಸ್ ಪ್ಲಸ್ ಒನ್ ಮಾಡಿದ್ರೆ ಈಸಿ ಆಗುತ್ತೆ. ದಿಸ್ ಈಸ್ ಈಸಿ. ಇನ್ಸ್ಟೆಡ್ ಆಫ್ ಡೂಯಿಂಗ್ ಚೈನ್ ರೂಲ್, ನೀವು ಇದನ್ನು ಇದು ಫಸ್ಟ್ ಫಂಕ್ಷನ್ ಇದು ಸೆಕೆಂಡ್ ಫಂಕ್ಷನ್ ಅಂತ ಸಾಲ್ವ್ ಮಾಡೋಕೆ ಹೋದರೆ ಟೈಮ್ ತೊಗೊಳುತ್ತೆ. ಅದ್ರ ಬದಲು ಈ ರೀತಿ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳಿ 1/x+1. ಸೊ ಈಸಿ ಆಗುತ್ತೆ. ನೋಡಿ ಅರ್ಥ ಆಯ್ತಾ? ಸೊ ವಿ ಹವ್ ಪ್ರೂವ್ಡ್ ದಿಸ್. ಇದು ಒಂದು ಪೇಪರಲ್ಲಿ ಕೇಳಿರೋಂಥ ಕ್ವೆಶನ್ನು. ದೇರ್ ಕಂಪ್ಲೀಟ್ಸ್ 5 ಮಾರ್ಕ್ಸ್ದು ಫಿಕ್ಸ್ಡ್ ಕ್ವೆಶನ್ಸ್ ಎಲ್ಲ ಡಿಸ್ಕಸ್ ಮಾಡಾಗಿದೆ. ಅದ್ರ ಜೊತೆಗೆ ಒಂದು ಅಸೈನ್ಮೆಂಟ್ಸ್ ಒಂದಷ್ಟು ಕೊಡ್ತೀನಿ. ನೀವೇ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಇದೆ ಅಂದರೆ ಅಲ್ಲಿಗೆ ನೀವು 5 ಮಾರ್ಕ್ಸು ಪಕ್ಕ ತರೋದ್ರಿ ಅಂತಲೇ. ಸೊ ಒಂದು ತಿಳ್ಕೊಳ್ಳಿ, ಈ ವಿಡಿಯೋ ನೋಡೋದ್ರಿಂದ ನೀವು ಸಾಲ್ವ್ ಮಾಡಿದರೆ, ಈ ವಿಡಿಯೋ ನೋಡ್ತಾ ನೀವು ಸಾಲ್ವ್ ಮಾಡಿದರೆ ನಿಮಗೆ 5 ಮಾರ್ಕ್ಸ್ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಫಿಕ್ಸ್ಡ್ ಕ್ವೆಶನ್ಸ್ ಇವೆಲ್ಲ. ಅಸೈನ್ಮೆಂಟ್ಸು ವರ್ಕ್ಡ್ ಎಕ್ಸಾಂಪಲ್ ಇದು ನೋಡ್ಕೊಳ್ಳಿ, ಟೆಕ್ಸ್ಟ್ ಬುಕ್ಕಲ್ಲಿ ಇದನ್ನು ಸಾಲ್ವ್ ಮಾಡ್ಬೋದು. ಇವನ್ನೆಲ್ಲ ಟ್ರೈ ಮಾಡಿ. ಸೊ ದೇರ್ ಕಂಪ್ಲೀಟ್ಸ್ 5 ಮಾರ್ಕ್ಸ್ ಪ್ರಾಬ್ಲಮ್. ಸಿನ್ಸಿಯರ್ ಥ್ಯಾಂಕ್ಸ್ ಟು ಆಲ್ ಸ್ಟೂಡೆಂಟ್ಸ್, ಟೀಚರ್ಸ್, ಫ್ರೆಂಡ್ಸ್ ಆ್ಯಂಡ್ ಪ್ಯಾರೆಂಟ್ಸ್ ಹೂ ವಾಚ್ ದ ವಿಡಿಯೋಸ್ ಆ್ಯಂಡ್ ಗಿವ್ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್. ಮತ್ತು ಮಡಿಕೇರಿ ಗೌರ್ಮೆಂಟ್ PU ಕಾಲೇಜ್ ಪ್ರಿನ್ಸಿಪಲ್ ಮತ್ತು ಆಲ್ ಸ್ಟಾಫ್ಸ್, ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್. ಮತ್ತು ಮೈಕ್ರೋಸಾಫ್ಟ್ PPT ಇಂಟರ್ನೆಟ್ ಸೋರ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡಿದೆ. NCERT ಟೆಕ್ಸ್ಟ್ ಬುಕ್ಕಿಂದ ಇಮೇಜಸ್ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ. ಸೊ ಮತ್ತು ಕ್ವಶನ್ ಪೇಪರ್ಸ್ನ ಫುಲ್ಲು ಬಂದಿರೋಂಥದ್ದು ಮಾರ್ಚ್ 2014ಇಂದ ಸೆಪ್ಟೆಂಬರ್ 2020 ತನಕ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಸೊ ಥ್ಯಾಂಕ್ ಯು ಆಲ್. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಇದನ್ನು ತಿಳಿಸಿ. ನಾವು ಇಲ್ಲಿ ಸೆಕೆಂಡ್ PU ಮ್ಯಾಥಮೆಟಿಕ್ಸ್ನ ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇದು 5 ಮಾರ್ಕ್ಸ್ ವಿಡಿಯೋ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಸಿಯೇಬಿಲಿಟಿನ ನಾನು ಮುಗಿಸಾಯಿತು. 5 ಮಾರ್ಕ್ಸ್ ವಿಡಿಯೋ. ನೆಕ್ಸ್ಟು ನಾನು 4 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡಿ ನೆಕ್ಸ್ಟು ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ ತೊಗೊಳ್ತೀನಿ. ಸೊ ಚಾಪ್ಟರ್ ವೈಸ್ ಹೋಗ್ತಾ ಇದ್ದೀನಿ. ನಾನು ಎಲ್ಲ ಚಾಪ್ಟರ್ಸು ಮಾಡ್ತೀನಿ. ಆದಷ್ಟು January 15 to 20 ಒಳಗಡೆ ಮ್ಯಾಕ್ಸಿಮಮ್ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಜನವರಿ ಮಂತ್ ಒಳಗಡೆ ನಾನು ಎಲ್ಲನೂ ವೀಡಿಯೋಸ್ನು ಅಪ್ಲೋಡ್ ಮಾಡಿ ಕಂಪ್ಲೀಟ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೆ ತಿಳಿಸಿ. ಜಾಸ್ತಿ ಸಬ್ಸ್ಕ್ರೈಬ್ ಆದಷ್ಟು ಭಾಳ ಜನಕ್ಕೆ ರೀಚ್ ಆಗಲಿ ಅನ್ನೋದು ನಮ್ಮ ಉದ್ದೇಶ. ಥ್ಯಾಂಕ್ ಯು ಸೋ ಮಚ್.